Hey everyone, it's me Sahana Sangam. Welcome back to my YouTube channel. So today we are going to discuss chapter 2 of class 10th science, that is acids, bases and salts. ಈ ಚಾಪ್ಟರ್ ಅಲ್ಲಿ ಯಾವ ಟಾಪಿಕ್ಸ್ ಕವರ್ ಆಗುತ್ತೆ ಅಂದ್ರೆ ಫಸ್ಟ್ ಈಸ್ ಆಸಿಡ್ಸ್ ಅಂಡ್ ಬೇಸಸ್. ಆಸಿಡ್ಸ್ ಅಂದ್ರೇನು, ಬೇಸಸ್ ಅಂದ್ರೇನು ಅಂತ ಬ್ರೀಫ್ ಇಂಟ್ರೊಡಕ್ಷನ್ ತಿಳ್ಕೋಬೇಕು. ನೆಕ್ಸ್ಟ್ ಈಸ್ ಇಂಡಿಕೇಟರ್ಸ್ ಅಂತಂದ್ರೆ ಏನು, ಮತ್ತೆ ಇಂಡಿಕೇಟರ್ಸ್ ಅಲ್ಲಿ ಯಾವ್ಯಾವ ಟೈಪ್ಸ್ ಇದೆ ಅಂತ ತಿಳ್ಕೊಳ್ಳೋಣ. ನೆಕ್ಸ್ಟ್ ಈಸ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆಸಿಡ್ಸ್ ಅಂಡ್ ಬೇಸಸ್. ಆಸಿಡ್ಸ್ ಮತ್ತೆ ಬೇಸಸ್ ಕೆಮಿಕಲ್ ಪ್ರಾಪರ್ಟೀಸ್ ಏನೇನು ಅಂತ ನಾವೇನ್ ಮಾಡ್ತೀವಿ ತಿಳ್ಕೊತೀವಿ. ಅದರಲ್ಲಿ ನಮಗೆ ಎಷ್ಟು ಕೆಮಿಕಲ್ ಪ್ರಾಪರ್ಟೀಸ್ ಬರುತ್ತೆ ಅಂತಂದ್ರೆ 5 ಕೆಮಿಕಲ್ ಪ್ರಾಪರ್ಟೀಸ್ ಬರುತ್ತೆ. ಫಸ್ಟ್ ಒನ್ ಈಸ್ ರಿಯಾಕ್ಷನ್ ಆಫ್ ಮೆಟಲ್ಸ್ ವಿತ್ ಆಸಿಡ್ಸ್ ಅಂಡ್ ಬೇಸಸ್. ಆಸಿಡ್ಸ್ ಅಂಡ್ ಬೇಸಸ್ ಮೆಟಲ್ಸ್ ಜೊತೆ ಹೇಗೆ ರಿಯಾಕ್ಟ್ ಆಗುತ್ತೆ. ರಿಯಾಕ್ಷನ್ ಆಫ್ ಮೆಟಲ್ ಕಾರ್ಬೊನೇಟ್ಸ್ ಅಂಡ್ ಮೆಟಲ್ ಹೈಡ್ರೋಜನ್ ಕಾರ್ಬೊನೇಟ್ಸ್ ವಿತ್ ಆಸಿಡ್ಸ್. ಆಸಿಡ್ಸ್ ಮೆಟಲ್ ಕಾರ್ಬೊನೇಟ್ಸ್ ಅಂಡ್ ಮೆಟಲ್ ಹೈಡ್ರೋಜನ್ ಕಾರ್ಬೊನೇಟ್ಸ್ ಜೊತೆ ಹೇಗೆ ರಿಯಾಕ್ಟ್ ಆಗುತ್ತೆ ಅಂಡ್ ನಿಮ್ಗೆ ಪ್ರಾಡಕ್ಟ್ ಏನ್ ಬರುತ್ತೆ ಅಂತ ನಾವು ತಿಳ್ಕೋಬೇಕು. ರಿಯಾಕ್ಷನ್ ಆಫ್ ಆಸಿಡ್ಸ್ ಅಂಡ್ ಬೇಸಸ್ ವಿತ್ ಈಚ್. ಆಸಿಡ್ಸ್ ಮತ್ತೆ ಬೇಸಸ್ ನ ಎರಡನ್ನೂ ನಾವು ಕಂಬೈನ್ ಮಾಡಿದ್ರೆ ಹೇಗೆ ರಿಯಾಕ್ಷನ್ ಆಗುತ್ತೆ ಅಂತ. ರಿಯಾಕ್ಷನ್ ಆಫ್ ಮೆಟಾಲಿಕ್ ಆಕ್ಸೈಡ್ಸ್ ವಿತ್ ಆಸಿಡ್ಸ್. ಆಸಿಡ್ಸ್ ಮೆಟಾಲಿಕ್ ಆಕ್ಸೈಡ್ಸ್ ಜೊತೆ ಹೇಗೆ ರಿಯಾಕ್ಟ್ ಆಗುತ್ತೆ. ರಿಯಾಕ್ಷನ್ ಆಫ್ ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ವಿತ್ ಬೇಸಸ್. ಬೇಸಸ್ ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಜೊತೆ ಹೇಗೆ ರಿಯಾಕ್ಟ್ ಆಗುತ್ತೆ. ಸೊ 5 ಸಬ್ ಟಾಪಿಕ್ಸ್ ಏನು ಅಂತಂದ್ರೆ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆಸಿಡ್ಸ್ ಅಂಡ್ ಬೇಸಸ್. ಫೋರ್ತ್ ಟಾಪಿಕ್ ಬಂದ್ಬಿಟ್ಟು ವಾಟ್ ಡು ಆಲ್ ಆಸಿಡ್ಸ್ ಅಂಡ್ ಬೇಸಸ್ ಹ್ಯಾವ್ ಇನ್ ಕಾಮನ್. ಮೀನ್ಸ್ ಆಸಿಡ್ಸ್ ಮತ್ತೆ ಬೇಸಸ್ ಈ ಎರಡರಲ್ಲೂ ಏನ್ ಕಾಮನ್ ಇರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೋಬೇಕು. ಆಸಿಡ್ಸ್ ಅಂಡ್ ಬೇಸಸ್ ಇನ್ ವಾಟರ್ ಸೊಲ್ಯೂಷನ್ ಅಂದ್ರೆ ಆಸಿಡ್ಸ್ ನ ಮತ್ತೆ ಬೇಸಸ್ ನೀವು ವಾಟರ್ ಸೊಲ್ಯೂಷನ್ ಗೆ ಹಾಕಿದ್ರೆ ಹೇಗೆ ರಿಯಾಕ್ಟ್ ಆಗುತ್ತೆ, ನಿಮ್ಗೆ ಪ್ರಾಡಕ್ಟ್ ಏನ್ ಬರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೋಬೇಕು. ಅಂಡ್ ಯೂನಿವರ್ಸಲ್ ಇಂಡಿಕೇಟರ್ ಅಂತಂದ್ರೆ ಏನು, ಹೌ ಸ್ಟ್ರಾಂಗ್ ಆರ್ ಆಸಿಡ್ಸ್ ಆರ್ ಬೇಸ್ ಸೊಲ್ಯೂಷನ್. ಆಸಿಡ್ಸ್ ಅಂಡ್ ಬೇಸ್ ಸೊಲ್ಯೂಷನ್ ಎಷ್ಟು ಸ್ಟ್ರಾಂಗ್ ಆಗಿದೆ. ಇಂಪಾರ್ಟೆನ್ಸ್ ಆಫ್ pH ಇನ್ ಎವ್ರಿಡೇ ಲೈಫ್. ಸೊ ಈ 8 ಟಾಪಿಕ್ಸ್ ರಿಲೇಟೆಡ್ ಟು ಆಸಿಡ್ಸ್ ಅಂಡ್ ಬೇಸಸ್. ಈ 8 ಟಾಪಿಕ್ಸ್ ಅನ್ನ ನೀವು ಕಲ್ತ್ಕೊಂಡ್ರೆ ಆಸಿಡ್ಸ್ ಮತ್ತೆ ಬೇಸಸ್ ನ ಕಲ್ತ್ಕೊಂಡಂಗೆ. ನೆಕ್ಸ್ಟ್ ನಿಮ್ ಹೆಡ್ಡಿಂಗ್ ಇದೆ ಏನು, ಸಾಲ್ಟ್ಸ್ ಅಂತಂದ್ರೆ ಏನು ಅಂತ 9th ಟಾಪಿಕ್ ಅಲ್ಲಿ ಕಲ್ತ್ಕೊಂತೀರಾ. ಆಸ್ ವೆಲ್ ಆಸ್ ಆ ಸಾಲ್ಟ್ಸ್ ಇಂದ ಯಾವ್ಯಾವ ಕೆಮಿಕಲ್ಸ್ ಬರುತ್ತೆ, ಆ ಕೆಮಿಕಲ್ಸ್ ಅನ್ನ ಹೇಗೆ ಪ್ರಿಪೇರ್ ಮಾಡಬೇಕು, ಆ ಕೆಮಿಕಲ್ಸ್ ನಮ್ಮ ಡೈಲಿ ಲೈಫ್ ಅಲ್ಲಿ ಹೇಗೆ ಯೂಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು 10th ಟಾಪಿಕ್ ಅಲ್ಲಿ ಕಲಿತೀವಿ. ಸೊ ಟೋಟಲ್ 10 ಟಾಪಿಕ್ಸ್ ಇದೆ. ಈ 10 ಟಾಪಿಕ್ಸ್ ಅನ್ನ ನೀವು ಕಲ್ತ್ಕೊಂಡ್ರೆ ಆಸಿಡ್ಸ್ ಅಂಡ್ ಬೇಸಸ್ ಅಂಡ್ ಸಾಲ್ಟ್ಸ್ ಲೆಸನ್ ಕಂಪ್ಲೀಟ್ ಆಗುತ್ತೆ. ಫಸ್ಟ್ ಟಾಪಿಕ್ ಇಸ್ ಆಸಿಡ್ಸ್ ಅಂಡ್ ಬೇಸಸ್. ಫಸ್ಟ್ ಆಸಿಡ್ಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ದೇ ಆರ್ ಸೋರ್ ಇನ್ ಟೇಸ್ಟ್ ಅಲ್ಲಿ ಆಸಿಡ್ಸ್ ಸೋರ್ ಆಗಿರುತ್ತೆ, ಮೀನ್ಸ್ ಹುಳಿ ಆಗಿರುತ್ತೆ. ದೇ ಟರ್ನ್ ಬ್ಲೂ ಲಿಟ್ಮಸ್ ಟು ರೆಡ್. ಲಿಟ್ಮಸ್ ಪೇಪರ್ ಅಂದ್ರೆ ಬ್ಲೂ ಲಿಟ್ಮಸ್ ಪೇಪರ್ ಅನ್ನ ಇದು ರೆಡ್ ಆಗಿ ಟರ್ನ್ ಮಾಡುತ್ತೆ. ದೇ ಗೇವ್ H+ ions in aqueous solution. ಆಸಿಡ್ಸ್ ಅನ್ನ aqueous solution ಗೆ ಹಾಕಿದ್ರೆ ಆ ಆಸಿಡ್ಸ್ ನಿಮ್ಗೆ ಯಾವ ಅಯಾನ್ಸ್ ಕೊಡುತ್ತೆ ಅಂದ್ರೆ H+ ions ಅನ್ನ ಕೊಡುತ್ತೆ. ದೇ ಕರೋಡ್ ಮೆಟಲ್ಸ್. ಆಸಿಡ್ಸ್ ಮೆಟಲ್ಸ್ ಅನ್ನ ಏನ್ ಮಾಡುತ್ತೆ, ಕರೋಡ್ ಮಾಡುತ್ತೆ. ಕರೋಡ್ ಮೀನ್ಸ್ ತುಕ್ಕಿಡಿಯೋ ರೀತಿ ಮಾಡುತ್ತೆ. ನೀವು ಲಾಸ್ಟ್ ಲೆಸನ್ ಅಲ್ಲಿ ನೋಡಿದೀರಾ, ಕರೋಷನ್ ಅನ್ನೋ ಟಾಪಿಕ್ ಅಂಡರ್ ಅಲ್ಲಿ ಕರೋಷನ್ ಗೆ ಒಂದು ರೀಸನ್ ಏನು, ಆಸಿಡ್ಸ್ ಇಂದನೂ ಕೂಡ ಮೆಟಲ್ ಏನಾಗುತ್ತೆ, ಕರೋಡ್ ಆಗುತ್ತೆ. ಸೊ ಇಟ್ ಇಸ್ ಅ ಬ್ರೀಫ್ ಇಂಟ್ರೊಡಕ್ಷನ್ ರಿಗಾರ್ಡಿಂಗ್ ದ ಆಸಿಡ್ಸ್. ಹಾಗಾದ್ರೆ ಆಸಿಡ್ಸ್ ಗೆ ಏನೇನ್ ಎಕ್ಸಾಂಪಲ್ಸ್ ನೀವು ಕೊಡಬಹುದು ಅಂತಂದ್ರೆ ಸ್ಟ್ರಾಂಗ್ ಆಸಿಡ್ಸ್ ಅಂಡ್ ವೀಕ್ ಆಸಿಡ್ಸ್ ಅಂತ 2 ಕ್ಯಾಟಗರಿ ಬರುತ್ತೆ. ಸ್ಟ್ರಾಂಗ್ ಆಸಿಡ್ಸ್ ಗೆ ಎಕ್ಸಾಂಪಲ್ ಹೈಡ್ರೋಕ್ಲೋರಿಕ್ ಆಸಿಡ್, HCl, sulfuric acid, H2SO4, nitric acid, HNO3, etc. Weak acids के example citric acid C6H8O7, tartaric acid C4H6O6, lactic acid C3H6O3, oxalic acid C2H2O4, etc. ವೀಕ್ ಆಸಿಡ್ಸ್ ಅನ್ನ ನಾವು ಡೈಲಿ ಇಂಟೇಕ್ ಮಾಡ್ತೀವಿ. ಹೇಗೆ ಇಂಟೇಕ್ ಮಾಡ್ತೀವಿ ಅಂದ್ರೆ ಸಿಟ್ರಿಕ್ ಆಸಿಡ್ ಇಸ್ ನಥಿಂಗ್ ಬಟ್ ಇದು ಯಾವ್ದ್ರಲ್ಲಿ ಪ್ರೆಸೆಂಟ್ ಇರುತ್ತೆ, ಲೆಮನ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಟಾಟಾರಿಕ್ ಆಸಿಡ್ ಯಾವ್ದ್ರಲ್ಲಿ ಪ್ರೆಸೆಂಟ್ ಇರುತ್ತೆ, ಟ್ಯಾಮರಿನ್ ಅಂದ್ರೆ ಹುಣಸೆ ಹಣ್ಣಲ್ಲಿ ಪ್ರೆಸೆಂಟ್ ಇರುತ್ತೆ. ಲ್ಯಾಕ್ಟಿಕ್ ಆಸಿಡ್ ಕರ್ಡಲ್ಲಿ ಪ್ರೆಸೆಂಟ್ ಇರುತ್ತೆ. ಆಕ್ಸಾಲಿಕ್ ಆಸಿಡ್ ಯಾವ್ದ್ರಲ್ಲಿ ಪ್ರೆಸೆಂಟ್ ಇರುತ್ತೆ ಅಂತಂದ್ರೆ ಟೊಮ್ಯಾಟೋದಲ್ಲಿ ಪ್ರೆಸೆಂಟ್ ಇರುತ್ತೆ. ಸೊ ಆಸಿಡ್ಸ್ ಅನ್ನ ನಾವು ಡೈಲಿ ಇಂಟೇಕ್ ಮಾಡ್ತೀವಿ. ವಿಚ್ ಟೈಪ್ ಆಫ್ ಆಸಿಡ್ಸ್ ಅನ್ನ ನಾವು ಡೈಲಿ ಇಂಟೇಕ್ ಮಾಡ್ತೀವಿ ಅಂತಂದ್ರೆ ವೀಕ್ ಆಸಿಡ್ಸ್ ಅನ್ನ ಇಂಟೇಕ್ ಮಾಡ್ತೀವಿ. ಬಟ್ ಸ್ಟ್ರಾಂಗ್ ಆಸಿಡ್ಸ್ ಅನ್ನ ನಾವು ಡೈಲಿ ಇಂಟೇಕ್ ಮಾಡೋದಕ್ಕೂ ಆಗಲ್ಲ, ನಾಟ್ ಇವನ್ ಟಚ್ ಕೂಡ ಮಾಡೋದಕ್ಕಾಗಲ್ಲ. ವೈ? ಬಿಕಾಸ್ ಸ್ಟ್ರಾಂಗ್ ಆಸಿಡ್ಸ್ ಅಂಡ್ ವೀಕ್ ಆಸಿಡ್ಸ್ ಗೆ ಏನ್ ಡಿಫರೆನ್ಸ್ ಇದೆ ಅಂತಂದ್ರೆ ಸ್ಟ್ರಾಂಗ್ ಆಸಿಡ್ಸ್ ಅಲ್ಲಿ H+ ಅಯನ್ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ. ವೀಕ್ ಆಸಿಡ್ಸ್ ಅಲ್ಲಿ H+ ಅಯನ್ ಕಾನ್ಸಂಟ್ರೇಷನ್ ಕಡಿಮೆ ಇರುತ್ತೆ. ವೀಕ್ ಆಸಿಡ್ಸ್ ಅಲ್ಲಿ H+ ಅಯನ್ ಕಾನ್ಸಂಟ್ರೇಷನ್ ಕಡಿಮೆ ಇರೋದ್ರಿಂದ ನಾವು ಈ ಒಂದು ಆಸಿಡ್ಸ್ ಅನ್ನ ಡೈಲಿ ಇಂಟೇಕ್ ಮಾಡಬಹುದು. ಓಕೆನಾ. ಸ್ಟ್ರಾಂಗ್ ಆಸಿಡ್ಸ್ ಅಲ್ಲಿ H+ ಅಯನ್ ಕಾನ್ಸಂಟ್ರೇಷನ್ ಜಾಸ್ತಿ ಇರೋದ್ರಿಂದ ನಾವು ಇವನ್ನ ಟಚ್ ಮಾಡೋದಕ್ಕೂ ಕೂಡ ಆಗಲ್ಲ, ಇಂಟೇಕ್ ಮಾಡೋದಕ್ಕೂ ಆಗಲ್ಲ. ಟಚ್ ಮಾಡಿದ್ರೆ ನಮ್ ಸ್ಕಿನ್ ಬರ್ನ್ ಆಗುತ್ತೆ. ಆಸಿಡ್ಸ್ ಅಂದ್ರೆ H+ ಅಯನ್ಸ್ ಇರುತ್ತೆ ಅಂತ. ಆ H+ ಅಯನ್ಸ್ ಜಾಸ್ತಿ ಇದ್ರೆ ಅದು ಸ್ಟ್ರಾಂಗ್ ಆಸಿಡ್ಸ್, ಆ H+ ಅಯನ್ಸ್ ಕಡಿಮೆ ಇದ್ರೆ ವೀಕ್ ಆಸಿಡ್ಸ್ ಅಂತ. ಮತ್ತೆ 2 ಕ್ಯಾಟಗರೀಸ್ ಬರುತ್ತೆ, ದಟ್ ಈಸ್ ಕಾನ್ಸಂಟ್ರೇಟೆಡ್ ಆಸಿಡ್ಸ್ ಅಂಡ್ ಡೈಲ್ಯೂಟ್ ಆಸಿಡ್ಸ್.
ಕಾನ್ಸಂಟ್ರೇಟೆಡ್ ಆಸಿಡ್ಸ್ ಅಂದ್ರೆ ಮೋರ್ ಅಮೌಂಟ್ ಆಫ್ ಆಸಿಡ್ ಕಂಟೆಂಟ್ ಜಾಸ್ತಿ ಇರುತ್ತೆ, ವಾಟರ್ ಕಂಟೆಂಟ್ ಕಡಿಮೆ ಇರುತ್ತೆ, ಅದು ಕಾನ್ಸಂಟ್ರೇಟೆಡ್ ಆಸಿಡ್ಸ್. ಡೈಲ್ಯೂಟ್ ಆಸಿಡ್ಸ್ ಅಂದ್ರೆ ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಆಸಿಡ್ ಕಂಟೆಂಟ್ ಕಡಿಮೆ ಇರುತ್ತೆ, ಅದನ್ನ ನಾವು ಡೈಲ್ಯೂಟ್ ಆಸಿಡ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಈಸ್ ಬೇಸಸ್. ದೇ ಆರ್ ಬಿಟರ್ ಇನ್ ಟೇಸ್ಟ್. ಆಸಿಡ್ಸ್ ಸೋರ್ ಆಗಿದೆ ಟೇಸ್ಟ್ ಅಲ್ಲಿ, ಬಟ್ ಬೇಸಸ್ ದೀಸ್ ಆರ್ ಬಿಟರ್ ಇನ್ ಟೇಸ್ಟ್. ಬಿಟರ್ ಅಂತಂದ್ರೆ ಕಹಿ ಆಗಿರುತ್ತೆ. ದೇ ಟರ್ನ್ ರೆಡ್ ಲಿಟ್ಮಸ್ ಟು ಬ್ಲೂ. ಆಸಿಡ್ಸ್ ಬ್ಲೂ ಇಂದ ರೆಡ್ ಗೆ ಟರ್ನ್ ಮಾಡಿದ್ರೆ ಬೇಸಸ್ ರೆಡ್ ಲಿಟ್ಮಸ್ ಟು ಬ್ಲೂ ಆಗಿ ಟರ್ನ್ ಮಾಡುತ್ತೆ. ದೇ ಗೇವ್ OH ಮೈನಸ್ ಅಯಾನ್ಸ್ ಇನ್ ಅಕ್ವಾಯ್ಸ್ ಸೊಲ್ಯೂಷನ್. ಅಕ್ವಾಯ್ಸ್ ಸೊಲ್ಯೂಷನ್ ಅಲ್ಲಿ ಈ ಒಂದು ಬೇಸಸ್ OH ಮೈನಸ್ ಅಯಾನ್ಸ್ ಅನ್ನ ಗಿವ್ ಅಪ್ ಮಾಡುತ್ತೆ. ಆಸಿಡ್ಸ್ H+ ಅಯಾನ್ಸ್ ಅನ್ನ ಕೊಡ್ತಾ ಇತ್ತು, ಬೇಸಸ್ OH ಮೈನಸ್ ಅಯಾನ್ಸ್ ಅನ್ನ ಕೊಡುತ್ತೆ. ದೇ ಆರ್ ಸೋಪಿ ಇನ್ ಟಚ್. ಮೀನ್ಸ್ ನೀವು ಸೋಪ್ ಅನ್ನ ಟಚ್ ಮಾಡಿದಾಗ ಒಂಥರ ಸೋಪಿ ಫೀಲ್ ಬರುತ್ತಲ್ಲ, ಸೇಮ್ ಲೈಕ್ ಬೇಸಸ್ ಅನ್ನ ಟಚ್ ಮಾಡಿದ್ರು ಕೂಡ ಸೋಪಿ ಆಗಿ ನಿಮಗೆ ಫೀಲ್ ಆಗುತ್ತೆ. ಓಕೆನಾ. ಎಕ್ಸಾಂಪಲ್ ಸ್ಟ್ರಾಂಗ್ ಬೇಸಸ್ ಅಂಡ್ ವೀಕ್ ಬೇಸಸ್. ಸೇಮ್ ಕಾನ್ಸೆಪ್ಟ್ ಆಸಿಡ್ಸ್ ಅಲ್ಲಿ ಏನ್ ಅಪ್ಲೈ ಆಗಿತ್ತು ಇಲ್ಲೂ ಕೂಡ ಅದೇ ಅಪ್ಲೈ ಆಗುತ್ತೆ. ಸ್ಟ್ರಾಂಗ್ ಬೇಸಿಸ್ ಅಂದ್ರೆ OH ಮೈನಸ್ ಅಯಾನ್ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ, ವೀಕ್ ಬೇಸಿಸ್ ಅಂದ್ರೆ OH ಮೈನಸ್ ಅಯಾನ್ ಕಾನ್ಸಂಟ್ರೇಷನ್ ಕಡಿಮೆ ಇರುತ್ತೆ. ಆಸಿಡ್ಸ್ ಅಂದ್ರೆ H+ ಅಯಾನ್ಸ್ ಇರುತ್ತೆ, ಬೇಸಿಸ್ ಅಂದ್ರೆ OH ಮೈನಸ್ ಅಯಾನ್ಸ್ ಇರುತ್ತೆ. ಸ್ಟ್ರಾಂಗ್ ಬೇಸಿಸ್ಗೆ ಎಕ್ಸಾಂಪಲ್ ಸೋಡಿಯಂ ಹೈಡ್ರಾಕ್ಸೈಡ್ NaOH, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ KOH, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ CaOH ಟ್ವೈಸ್ ಎಕ್ಸೆಟ್ರಾ. ವೀಕ್ ಬೇಸಿಸ್ಗೆ ಎಕ್ಸಾಂಪಲ್ ಅಮೋನಿಯಂ ಹೈಡ್ರಾಕ್ಸೈಡ್ NH4OH, ಕಾಪರ್ ಹೈಡ್ರಾಕ್ಸೈಡ್ CuOH ಟ್ವೈಸ್ ಎಕ್ಸೆಟ್ರಾ. ಓಕೆನಾ. ಇಲ್ಲಿಗೆ ನಿಮ್ಗೆ ಆಸಿಡ್ಸ್ ಅಂದ್ರೆ ಏನು, ಬೇಸಿಸ್ ಅಂದ್ರೆ ಏನು ಅಂತ ಬ್ರೀಫ್ ಇಂಟ್ರೊಡಕ್ಷನ್ ಸಿಕ್ಕಿದೆ. ಇಲ್ಲಿ ಒಂದು ನಿಮ್ಗೆ ಟರ್ಮಿನಾಲಜಿ ಬರುತ್ತೆ, ದಟ್ ಇಸ್ ಆಲ್ಕಲಿ. ಆಲ್ಕಲಿ ಅಂದ್ರೆ ಏನು? ದೀಸ್ ಆರ್ ಬೇಸಸ್ ವಿಚ್ ಆರ್ ಸಾಲ್ಯುಬಲ್ ಇನ್ ವಾಟರ್. ಆಲ್ಕಲಿ ಅನ್ನೋದು ಬೇಸಸ್ ಆಗಿದೆ. ಯಾವ ಬೇಸಸ್ ವಾಟರ್ ಅಲ್ಲಿ ಸಾಲ್ಯುಬಲ್ ಆಗುತ್ತೋ, ಯಾವ ಬೇಸಸ್ ವಾಟರ್ ಅಲ್ಲಿ ಕರಗುತ್ತೋ ಅವನ್ನ ನಾವು ಆಲ್ಕಲಿ ಅಂತ ಕರಿತೀವಿ. ಓಕೆನಾ. ನೆಕ್ಸ್ಟ್ ಟಾಪಿಕ್ ನೋಡೋಣ. ಸೊ ಸೆಕೆಂಡ್ ಟಾಪಿಕ್ ಈಸ್ ಇಂಡಿಕೇಟರ್ಸ್. ಇಂಡಿಕೇಟರ್ ಟೆಲ್ಸ್ us whether the given substance is an acid or base. ನಿಮಗೆ ಕೊಟ್ಟಿರ್ತಕ್ಕಂಥ ಸಬ್ಸ್ಟೆನ್ಸ್ ಆಸಿಡ್ ಆಗಿದೆಯಾ ಆರ್ ಬೇಸ್ ಆಗಿದೆಯಾ ಅಂತ ಅದು ಇಂಡಿಕೇಟ್ ಮಾಡಿ ನಿಮ್ಗೆ ಹೇಳುತ್ತೆ. ಯಾವ್ದ್ರ ಮುಖಾಂತರ ಹೇಳುತ್ತೆ? ಬೈ ಚೇಂಜ್ ಇನ್ ಇಟ್ಸ್ ಕಲರ್ ಅಂಡ್ ಓಡರ್. ಕಲರ್ ನ ಚೇಂಜ್ ಮಾಡೋ ಮುಖಾಂತರ ಆರ್ ಓಡರ್. ಓಡರ್ ಅಂದ್ರೆ ಸ್ಮೆಲ್ ಅನ್ನ ಚೇಂಜ್ ಮಾಡೋ ಮುಖಾಂತರ ನಿಮ್ಗೆ ಕೊಟ್ಟಿರ್ತಕ್ಕಂಥ ಅನ್ನೋನ್ ಸಬ್ಸ್ಟೆನ್ಸ್ ಆಸಿಡ್ ಆಗಿದೆಯಾ ಅಂತ ಅಥವಾ ಬೇಸ್ ಆಗಿದೆಯಾ ಅಂತ ಹೇಳೋದಕ್ಕೆ ನಾವು ಇಂಡಿಕೇಟರ್ಸ್ ಅಂತ ಕರಿತೀವಿ. ಈ ಇಂಡಿಕೇಟರ್ಸ್ ಅಲ್ಲಿ 3 ಟೈಪ್ಸ್ ಇದೆ. ಫಸ್ಟ್ ಟೈಪ್ ನ್ಯಾಚುರಲ್ ಇಂಡಿಕೇಟರ್, ಸೆಕೆಂಡ್ ಒನ್ ಈಸ್ ಆಲ್ಫ್ಯಾಕ್ಟರಿ ಇಂಡಿಕೇಟರ್, ಥರ್ಡ್ ಒನ್ ಈಸ್ ಸಿಂಥೆಟಿಕ್ ಇಂಡಿಕೇಟರ್. ಹಾಗಾದ್ರೆ ನ್ಯಾಚುರಲ್ ಇಂಡಿಕೇಟರ್ ಅಂದ್ರೆ ಏನು? ನೇಮ್ ಅಲ್ಲಿ ಇದೆ ನ್ಯಾಚುರಲ್ ಅಂದ್ರೆ ಇಂಡಿಕೇಟರ್ ನಿಮಗೆ ನ್ಯಾಚುರಲ್ ಆಗಿ ಸಿಕ್ಕರೆ ಅದು ನ್ಯಾಚುರಲ್ ಇಂಡಿಕೇಟರ್. ಇಂಡಿಕೇಟರ್ಸ್ ವಿಚ್ ಆರ್ ಒಬ್ಟೈನ್ ನ್ಯಾಚುರಲಿ. ಓಕೆನಾ. ಎಕ್ಸಾಂಪಲ್ ಲಿಟ್ಮಸ್, ರೆಡ್ ಕ್ಯಾಬೇಜ್, ಟರ್ಮರಿಕ್. ಹಾಗಾದ್ರೆ ಲಿಟ್ಮಸ್, ರೆಡ್ ಕ್ಯಾಬೇಜ್, ಟರ್ಮರಿಕ್ ಹೇಗೆ ಇಂಡಿಕೇಟರ್ ಆಗಿ ವರ್ಕ್ ಆಗುತ್ತೆ? ಲಿಟ್ಮಸ್ ಅನ್ನೋದು ಒಂದು ಪ್ಲಾಂಟ್ ಇಂದ ಎಕ್ಸ್ಟ್ರಾಕ್ಟ್ ಮಾಡಿರ್ತಕ್ಕಂಥ ಪೇಪರ್. ಓಕೆನಾ. ಈ ಲಿಟ್ಮಸ್ ಏನಾಗುತ್ತೆ ಅಂದ್ರೆ ಆಸಿಡ್ ಸೊಲ್ಯೂಷನ್ ಅಲ್ಲಿ ಡಿಪ್ ಮಾಡಿದ್ರೆ ನಿಮ್ಗೆ ಬ್ಲೂ ಇರ್ತಕ್ಕಂಥ ಲಿಟ್ಮಸ್ ರೆಡ್ ಆಗಿ ಟರ್ನ್ ಆಗುತ್ತೆ. ಅದೇ ಬೇಸಿಸ್ ಅಲ್ಲಿ ಈ ಲಿಟ್ಮಸ್ ಪೇಪರ್ ಡಿಪ್ ಮಾಡಿದ್ರೆ ರೆಡ್ ಇರ್ತಕ್ಕಂಥ ಲಿಟ್ಮಸ್ ಪೇಪರ್ ಬ್ಲೂ ಆಗಿ ಟರ್ನ್ ಆಗುತ್ತೆ. ಇನ್ ದ ಸೇಮ್ ವೇ ರೆಡ್ ಕ್ಯಾಬೇಜ್ ಅಂದ್ರೆ ಕೆಂಪು ಎಲೆಕೋಸು. ಈ ರೆಡ್ ಕ್ಯಾಬೇಜ್ ಏನಾಗುತ್ತೆ ಅಂದ್ರೆ ಆಸಿಡ್ಸ್ ಅಲ್ಲಿ ಕಾಂಟ್ಯಾಕ್ಟ್ ಆದ್ರೆ ರೆಡ್ ಅಥವಾ ಪಿಂಕ್ ಕಲರ್ ಆಗುತ್ತೆ. ಈ ರೆಡ್ ಕ್ಯಾಬೇಜು ಬೇಸಿಸ್ ಜೊತೆ ಕಾಂಟ್ಯಾಕ್ಟ್ ಆದ್ರೆ ಬ್ಲೂಯಿಶ್ ಗ್ರೀನ್ ಆಗುತ್ತೆ. ಓಕೆನಾ. ಈ ರೀತಿ ಕಲರ್ ಚೇಂಜ್ ಆಗೋದ್ರ ಮುಖಾಂತರ ನೀವೇನ್ ಮಾಡಬಹುದು? ಗಿವನ್ ಸಬ್ಸ್ಟೆನ್ಸ್ ಆಸಿಡ್ ಆಗಿದೆಯಾ ಅಥವಾ ಬೇಸ್ ಆಗಿದೆಯಾ ಅಂತ ಈಸಿಯಾಗಿ ಐಡೆಂಟಿಫಿಕೇಶನ್ ಮಾಡಬಹುದು. ಟರ್ಮರಿಕ್ ಯಾವ ಕಲರ್ ಇರುತ್ತೆ? ಯೆಲ್ಲೋ ಕಲರ್ ಇರುತ್ತೆ. ಈ ಟರ್ಮರಿಕ್ ಅನ್ನ ಆಸಿಡ್ ಜೊತೆ ಕಾಂಟ್ಯಾಕ್ಟ್ ಆದ್ರೆ ಯಾವುದೇ ಕಲರ್ ಚೇಂಜ್ ಆಗಲ್ಲ. ಮೀನ್ಸ್ ಯೆಲ್ಲೋ ಕಲರ್ ಇರೋದು ಯೆಲ್ಲೋ ಕಲರ್ ಆಗೇ ಇರುತ್ತೆ. ಬಟ್ ಬೇಸಿಸ್ ಜೊತೆ ಕಾಂಟ್ಯಾಕ್ಟ್ ಮಾಡಿದ್ರೆ ಈ ಟರ್ಮರಿಕ್ ಏನಾಗಿ ಕನ್ವರ್ಟ್ ಆಗುತ್ತೆ ಅಂದ್ರೆ ರೆಡ್ ಕಲರ್ ಆಗಿ ಕನ್ವರ್ಟ್ ಆಗುತ್ತೆ. ಸಪೋಸ್ ನಿಮ್ಗೆ ಯಾವ್ದಾದ್ರು ಒಂದು ಅನ್ನೋನ್ ಸಬ್ಸ್ಟೆನ್ಸ್ ಅನ್ನ ಕೊಟ್ಟಿದ್ದಾರೆ, ಆ ಸಬ್ಸ್ಟೆನ್ಸ್ ಆಸಿಡ್ ಅಥವಾ ಬೇಸಾ ಅಂತ ನೀವು ಐಡೆಂಟಿಫಿಕೇಶನ್ ಮಾಡಬೇಕು. ಹೇಗೆ ಮಾಡ್ತೀರಾ? ಫಾರ್ ಎಕ್ಸಾಂಪಲ್ ನೀವು ಟರ್ಮರಿಕ್ ಅನ್ನ ತಗೊಳ್ಳಿ. ಆ ಟರ್ಮರಿಕ್ ಅನ್ನ ಅನ್ನೋನ್ ಸಬ್ಸ್ಟೆನ್ಸ್ ಜೊತೆ ಕಾಂಟ್ಯಾಕ್ಟ್ ಮಾಡಿದಾಗ ಟರ್ಮರಿಕ್ ಏನಾದ್ರೂ ಕಲರ್ ಚೇಂಜ್ ಆಗಿ ರೆಡ್ ಕಲರ್ ಆಯ್ತು ಅಂದ್ರೆ ಆ ಅನ್ನೋನ್ ಸಬ್ಸ್ಟೆನ್ಸ್ ಬೇಸ್ ಅಂತ ಅರ್ಥ. ಇಲ್ಲ, ಟರ್ಮರಿಕ್ ಕಲರ್ ಚೇಂಜ್ ಆಗಿಲ್ಲ, ಟರ್ಮರಿಕ್ ಯೆಲ್ಲೋ ಕಲರೇ ಇದೆ ಅಂತಂದ್ರೆ ಆ ಅನ್ನೋನ್ ಸಬ್ಸ್ಟೆನ್ಸ್ ಆಸಿಡ್ ಅಂತ ಅರ್ಥ. ಟರ್ಮರಿಕ್ ಅಂದ್ರೆ ಅರಿಶಿನ. ಸೊ ಸೆಕೆಂಡ್ ಒನ್ ಈಸ್ ಆಲ್ಫ್ಯಾಕ್ಟರಿ ಇಂಡಿಕೇಟರ್. ಇಂಡಿಕೇಟರ್ಸ್ ವಿಚ್ ಚೇಂಜ್ ದೇರ್ ಓಡರ್ ವಿತ್ ಆಸಿಡ್ ಅಂಡ್ ಬೇಸಸ್. ಯಾವ ಇಂಡಿಕೇಟರ್ಸ್ ತನ್ನ ಸ್ಮೆಲ್ ಅನ್ನ ಚೇಂಜ್ ಮಾಡೋ ಮುಖಾಂತರ ಈ ಗಿವನ್ ಸಬ್ಸ್ಟೆನ್ಸ್ ಆಸಿಡ್ ಅಥವಾ ಬೇಸ್ ಅಂತ ಇಂಡಿಕೇಟ್ ಮಾಡುತ್ತೋ ಅದನ್ನ ನಾವು ಆಲ್ಫ್ಯಾಕ್ಟರಿ ಇಂಡಿಕೇಟರ್ಸ್ ಅಂತ ಕರಿತೀವಿ. ಟೇಕ್ ಫಾರ್ ಎಕ್ಸಾಂಪಲ್ ಆನಿಯನ್ ಆರ್ ಕ್ಲೋ. ಆನಿಯನ್ ಹೇಗೆ ಆಲ್ಫ್ಯಾಕ್ಟರಿ ಇಂಡಿಕೇಟರ್ ಆಗಿ ಆಕ್ಟ್ ಮಾಡುತ್ತೆ ಅಂತಂದ್ರೆ, ಆನಿಯನ್ ಅನ್ನ ನೀವು ಆಸಿಡ್ ಜೊತೆ ಕಾಂಟ್ಯಾಕ್ಟ್ ಮಾಡಿದ್ರೆ ಆನಿಯನ್ ಸ್ಮೆಲ್ ಚೇಂಜ್ ಆಗಲ್ಲ. ಬಟ್ ಬೇಸ್ ಜೊತೆ ಆನಿಯನ್ ಅನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಆನಿಯನ್ ಸ್ಮೆಲ್ ಏನಿರುತ್ತೋ ಅದು ಕಂಪ್ಲೀಟ್ ಆಗಿ ಲಾಸ್ ಆಗುತ್ತೆ. ಓಕೆನಾ. ಇನ್ ದ ಸೇಮ್ ವೇ ಕ್ಲೋ ಕೂಡ ಅಷ್ಟೇ. ಕ್ಲೋವನ್ನ ನೀವು ಆಸಿಡ್ ಜೊತೆ
ಕಾಂಟ್ಯಾಕ್ಟ್ ಮಾಡಿದಾಗ ಸ್ಮೆಲ್ ಕ್ಲೋವ್ ಸ್ಮೆಲ್ ಹೇಗಿರುತ್ತೋ ಹಾಗೆ ಇರುತ್ತೆ. ಬಟ್ ಬೇಸಸ್ ಜೊತೆ ಕ್ಲೋವ್ ಅನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಕ್ಲೋವ್ ಏನಾಗುತ್ತೆ, ಓಡರ್ಲೆಸ್ ಆಗುತ್ತೆ. ಓಡರ್ಲೆಸ್ ಮೀನ್ಸ್ ಸ್ಮೆಲ್ ಅನ್ನ ಇದು ಕಂಪ್ಲೀಟ್ ಆಗಿ ಲಾಸ್ ಮಾಡುತ್ತೆ. ಕ್ಲೋವ್ ಅಂದ್ರೆ ಏನು, ಲವಂಗ. ಓಕೆನಾ. ಸೊ ಥರ್ಡ್ ಒನ್ ಈಸ್ synthetic indicators. Indicators which are obtained from artificial substances that are synthesized in the labs, which means these are the man-made indicators. ಅಂದ್ರೆ ಯಾವ ಇಂಡಿಕೇಟರ್ಸ್ ಅನ್ನು ಆರ್ಟಿಫಿಷಿಯಲ್ ಸಬ್ಸ್ಟೆನ್ಸಸ್ ಅನ್ನ ಯೂಸ್ ಮಾಡಿ ಲ್ಯಾಬೊರೇಟರಿಯಲ್ಲಿ ಪ್ರಿಪೇರ್ ಮಾಡಿರ್ತಾರೋ ಅದನ್ನ ನಾವು ಸಿಂಥೆಟಿಕ್ ಇಂಡಿಕೇಟರ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಫಿನಾಫ್ಥಲಿನ್, ಮೀಥೈಲ್ ಆರೆಂಜ್. ಫಿನಾಫ್ಥಲಿನ್ ಹೇಗೆ ಇಂಡಿಕೇಟ್ ಮಾಡುತ್ತೆ ಇದು ಆಸಿಡ್ ಅಥವಾ ಬೇಸ್ ಅಂತಂದ್ರೆ, ಯಾವುದೋ ಒಂದು ನೀವು ಅನ್ನೋನ್ ಸಬ್ಸ್ಟೆನ್ಸ್ ಅನ್ನ ತಗೊಳ್ಳಿ, ಆ ಸಬ್ಸ್ಟೆನ್ಸ್ಗೆ ಫಿನಾಫ್ಥಲಿನ್ ಅನ್ನ ಕಾಂಟ್ಯಾಕ್ಟ್ ಮಾಡಿ ಆ ಸಬ್ಸ್ಟೆನ್ಸ್ ಏನಾದ್ರೂ ಪಿಂಕ್ ಕಲರ್ ಆಗಿ ಟರ್ನ್ ಆಯ್ತು ಅಂತಂದ್ರೆ ಅನ್ನೋನ್ ಸಬ್ಸ್ಟೆನ್ಸ್ ಬೇಸ್ ಅಂತ ಅರ್ಥ. ಅದು ಪಿಂಕ್ ಕಲರ್ ಟರ್ನ್ ಆಗಿಲ್ಲ, ಕಲರ್ಲೆಸ್ ಆಗೇ ಇದೆ ಅಂತಂದ್ರೆ ಅದು ಆಸಿಡ್ ಅಂತ ಅರ್ಥ. ಇನ್ ದ ಸೇಮ್ ವೇ ಮೀಥೈಲ್ ಆರೆಂಜ್ ಕೂಡ ಅಷ್ಟೇ. ಮೀಥೈಲ್ ಆರೆಂಜ್ ನ ನೀವು ಅನ್ನೋನ್ ಸಬ್ಸ್ಟೆನ್ಸ್ಗೆ ಕಾಂಟ್ಯಾಕ್ಟ್ ಮಾಡಿದಾಗ ಯೆಲ್ಲೋ ಕಲರ್ ಆಗಿ ಟರ್ನ್ ಆಯ್ತು ಅಂತಂದ್ರೆ ದಟ್ ಇಸ್ ಎ ಬೇಸ್ ಅಂತ ಅರ್ಥ. ಅದು ರೆಡ್ ಕಲರ್ ಆಗಿ ಟರ್ನ್ ಆಯ್ತು ಅಂದ್ರೆ ಅದು ಆಸಿಡ್ ಅಂತ ಅರ್ಥ. ಸೊ ಈ ರೀತಿ ಕಲರ್ ಅಂಡ್ ಓಡರ್ ಅನ್ನ ಚೇಂಜ್ ಮಾಡೋದ್ರ ಮುಖಾಂತರ ಇಂಡಿಕೇಟರ್ಸ್ ಏನ್ ಮಾಡುತ್ತೆ, ಇಂಡಿಕೇಟ್ ಮಾಡುತ್ತೆ ಈ ಒಂದು ನಿಮ್ಗೆ ಕೊಟ್ಟಿರ್ತಕ್ಕಂಥ ಅನ್ನೋನ್ ಸಬ್ಸ್ಟೆನ್ಸ್ ಆಸಿಡ್ ಅಥವಾ ಬೇಸ್ ಅಂತ. ಥರ್ಡ್ ಟಾಪಿಕ್, ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆಸಿಡ್ಸ್ ಅಂಡ್ ಬೇಸಸ್. ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆಸಿಡ್ಸ್ ಅಂಡ್ ಬೇಸಸ್ ಅಲ್ಲಿ ಟೋಟಲ್ ಆಗಿ 5 ಕೆಮಿಕಲ್ ಪ್ರಾಪರ್ಟೀಸ್ ಬರುತ್ತೆ. ಅದರಲ್ಲಿ ಫಸ್ಟ್ ಒನ್, ರಿಯಾಕ್ಷನ್ ಆಫ್ ಮೆಟಲ್ಸ್ ವಿತ್ ಆಸಿಡ್ಸ್ ಅಂಡ್ ಬೇಸಸ್. ಆಸಿಡ್ಸ್ ಅಂಡ್ ಬೇಸಸ್ ಮೆಟಲ್ಸ್ ಜೊತೆ ಹೇಗೆ ರಿಯಾಕ್ಟ್ ಆಗುತ್ತೆ, ನಿಮ್ಗೆ ಯಾವ ಪ್ರಾಡಕ್ಟ್ಸ್ ಬರುತ್ತೆ ಅಂತ ನಾವು ತಿಳ್ಕೊಳ್ಳೋಣ. ಫಸ್ಟ್ ಆಸಿಡ್ಸ್ ಬಗ್ಗೆ ನೋಡೋಣ. ವೆನ್ ಆಸಿಡ್ಸ್ ರಿಯಾಕ್ಟ್ಸ್ ವಿತ್ ಅ ಮೆಟಲ್ ಇಟ್ ಗಿವ್ಸ್ ಸಾಲ್ಟ್ ಅಂಡ್ ಹೈಡ್ರೋಜನ್. ವೆನ್ ಸಲ್ಫ್ಯೂರಿಕ್ ಆಸಿಡ್ಸ್ ರಿಯಾಕ್ಟ್ಸ್ ವಿತ್ ಜಿಂಕ್ ಇಟ್ ಗಿವ್ಸ್ ಜಿಂಕ್ ಸಲ್ಫೇಟ್ ಅಂಡ್ ಹೈಡ್ರೋಜನ್. ಸಲ್ಫ್ಯೂರಿಕ್ ಆಸಿಡ್ ಇಸ್ ಆಸಿಡ್. ಈ ಆಸಿಡ್ ಒಂದು ಮೆಟಲ್ ಅನ್ನ ನಾವು ಯಾವ್ದು ತಗೊಂಡಿದೀವಿ, ಜಿಂಕ್ ಅಂತ ತಗೊಂಡಿದೀವಿ. ಜಿಂಕ್ ಜೊತೆ ರಿಯಾಕ್ಟ್ ಆದ್ರೆ ನಿಮ್ಗೆ ಸಾಲ್ಟ್ ಬರುತ್ತೆ. ಸಾಲ್ಟ್ ಅಂದ್ರೆ ಜಿಂಕ್ ಸಲ್ಫೇಟ್ ಬರುತ್ತೆ ಅಲಾಂಗ್ ವಿತ್ ಲಿಬರೇಷನ್ ಆಫ್ ಹೈಡ್ರೋಜನ್ ಗ್ಯಾಸ್. H2SO4 ಪ್ಲಸ್ ಜಿಂಕ್ ಗಿವ್ಸ್ ZnSO4 ಪ್ಲಸ್ H2. ಸೊ ಸೆಕೆಂಡ್ ಒನ್ ಈಸ್ ವಿತ್ ಬೇಸ್. ಬೇಸ್ ಜೊತೆ ರಿಯಾಕ್ಟ್ ಆದ್ರೆ ಹೇಗಾಗುತ್ತೆ ಅಂತ. ವೆನ್ ಬೇಸ್ ರಿಯಾಕ್ಟ್ಸ್ ವಿತ್ ಅ ಮೆಟಲ್, ಬೇಸ್ ಮೆಟಲ್ ಜೊತೆ ರಿಯಾಕ್ಟ್ ಆದ್ರೆ ಇಟ್ ಗಿವ್ಸ್ ಸಾಲ್ಟ್ ಅಂಡ್ ಹೈಡ್ರೋಜನ್. ಸಾಲ್ಟ್ ಪ್ರೊಡ್ಯೂಸ್ ಆಗುತ್ತೆ, ಹೈಡ್ರೋಜನ್ ಕೂಡ ಪ್ರೊಡ್ಯೂಸ್ ಆಗುತ್ತೆ. ವೆನ್ ಸೋಡಿಯಂ ಹೈಡ್ರಾಕ್ಸೈಡ್ ರಿಯಾಕ್ಟ್ಸ್ ವಿತ್ ಜಿಂಕ್ ಇಟ್ ಗಿವ್ಸ್ ಸೋಡಿಯಂ ಜಿಂಕೇಟ್ ಅಂಡ್ ಹೈಡ್ರೋಜನ್. 2NaOH plus Zn gives Na2ZnO2 plus H2. ಬೇಸ್ ಅಂದ್ರೆ NaOH, ದಟ್ ಇಸ್ ಸೋಡಿಯಂ ಹೈಡ್ರಾಕ್ಸೈಡ್. ಮೆಟಲ್ ಅಂದ್ರೆ ಜಿಂಕ್ ಜೊತೆ ರಿಯಾಕ್ಟ್ ಆಗಿದೆ. ನಿಮ್ಗೆ ಸಾಲ್ಟ್ ಏನ್ ಬಂದಿದೆ, Na2ZnO2 ದಟ್ ಇಸ್ ಸೋಡಿಯಂ ಜಿಂಕೇಟ್ ಬಂದಿದೆ ಅಂಡ್ ಹೈಡ್ರೋಜನ್ ಗ್ಯಾಸ್ ಕೂಡ ಲಿಬ್ರೇಟ್ ಆಗಿದೆ. ಇಟ್ ಮೀನ್ಸ್ ಆಸಿಡ್ಸ್ ಆಗಿರ್ಬೋದು, ಬೇಸಸ್ ಆಗಿರ್ಬೋದು, ಮೆಟಲ್ಸ್ ಜೊತೆ ರಿಯಾಕ್ಟ್ ಆದ್ರೆ ಸೇಮ್ ಪ್ರಾಡಕ್ಟ್ ಬರುತ್ತೆ ಅಂತ ನೆನ್ಪಿಟ್ಕೊಳ್ಳಿ. ಆ ಪ್ರಾಡಕ್ಟ್ಸ್ ಯಾವ್ದು ಅಂದ್ರೆ ಸಾಲ್ಟ್ ಅಂಡ್ ಹೈಡ್ರೋಜನ್. ಈ 2 ರಿಯಾಕ್ಷನ್ ಅಲ್ಲಿ ನಿಮಗೆ ರಿಲೀಸ್ ಆಗಿರ್ತಕ್ಕಂಥ ಗ್ಯಾಸ್ ಯಾವುದು, ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗಿದೆ. ಟೆಸ್ಟಿಂಗ್ ಆಫ್ ಹೈಡ್ರೋಜನ್ ಗ್ಯಾಸ್. ಹಾಗಾದ್ರೆ ಬಂದಿರತಕ್ಕಂಥ ಗ್ಯಾಸ್ ಹೈಡ್ರೋಜನ್ನೇ ಅನ್ನೋದಕ್ಕೆ ಟೆಸ್ಟ್ ಮಾಡೋದಕ್ಕೆ ಒಂದು ಎಕ್ಸ್ಪೆರಿಮೆಂಟ್ ನಿಮ್ಮ NCERT ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ. ಅದನ್ನ ನೋಡೋಣ. ಒಂದು ಟೆಸ್ಟ್ ಟ್ಯೂಬ್ ತಗೊಳ್ಳಿ. ಆ ಟೆಸ್ಟ್ ಟ್ಯೂಬ್ ಅಲ್ಲಿ ಜಿಂಕ್ ಗ್ರಾನ್ಯೂಲ್ಸ್ ಅನ್ನ ಹಾಕಿ ಅಂಡ್ ಡೈಲ್ಯೂಟ್ H2SO4 ಅನ್ನ ಹಾಕಿ. ಇದು ಡೈಲ್ಯೂಟ್ H2SO4, ಇದು ಜಿಂಕ್ ಗ್ರಾನ್ಯೂಲ್ಸ್. ಜಿಂಕ್ ಗ್ರಾನ್ಯೂಲ್ಸ್ ಅಂದ್ರೆ ಇದು ಮೆಟಲ್, H2SO4 ಅಂದ್ರೆ ಆಸಿಡ್. ನಾನು ಮೇಲೆ ಹೇಳ್ದಂಗೆ ಆಸಿಡ್ ಮೆಟಲ್ ಜೊತೆ ರಿಯಾಕ್ಟ್ ಆದ್ರೆ ಯಾವ ಗ್ಯಾಸ್ ಪ್ರೊಡ್ಯೂಸ್ ಆಗುತ್ತೆ, ಹೈಡ್ರೋಜನ್ ಗ್ಯಾಸ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಹೈಡ್ರೋಜನ್ ಗ್ಯಾಸ್ ಇಲ್ಲಿ ಪ್ರೊಡ್ಯೂಸ್ ಆಗಿದೆ. ಈ ಟೆಸ್ಟ್ ಟ್ಯೂಬ್ ಗೆ ಒಂದು ಡೆಲಿವರಿ ಟ್ಯೂಬ್ ಅನ್ನ ಅಟ್ಯಾಚ್ ಮಾಡಿ, ಈ ಡೆಲಿವರಿ ಟ್ಯೂಬ್ ನ ಕೊನೆಗೆ ನೀವು ಯಾವ್ದಕ್ಕೆ ಫಿಟ್ ಅಪ್ ಮಾಡಬೇಕು ಅಂತಂದ್ರೆ ಒಂದು ಕಂಟೈನರ್. ಆ ಕಂಟೈನರ್ ಅಲ್ಲಿ ಸೋಪ್ ಸೊಲ್ಯೂಷನ್ ಇರಬೇಕು. ಇದಕ್ಕೆ ನೀವು ಡೆಲಿವರಿ ಟ್ಯೂಬ್ ಅನ್ನ ಅಟ್ಯಾಚ್ ಮಾಡಬೇಕು. ಹೈಡ್ರೋಜನ್ ಗ್ಯಾಸ್ ಏನಾಯ್ತು, ಆಸಿಡ್ ಮತ್ತೆ ಮೆಟಲ್ಸ್ ಜೊತೆ ರಿಯಾಕ್ಟ್ ಆಗಿರೋದ್ರಿಂದ ಹೈಡ್ರೋಜನ್ ಗ್ಯಾಸ್ ಲಿಬ್ರೇಟ್ ಆಯ್ತು. ಈ ಹೈಡ್ರೋಜನ್ ಗ್ಯಾಸ್ ಡೆಲಿವರಿ ಟ್ಯೂಬ್ ಇಂದ ಪಾಸ್ ಆಯ್ತು. ಪಾಸ್ ಆಗಿ ಇಲ್ಲಿಗೆ ಸೋಪ್ ಸೊಲ್ಯೂಷನ್ ಹತ್ರ ಬಂದು ಇಲ್ಲಿ ಬಬಲ್ಸ್ ಏನಾಗುತ್ತೆ, ಕ್ರಿಯೇಟ್ ಆಗುತ್ತೆ. ಈ ಬಬಲ್ಸ್ ಒಳಗಡೆ ಆಬ್ವಿಯಸ್ಲಿ ಯಾವ ಗ್ಯಾಸ್ ಫಿಲಪ್ ಆಗಿರುತ್ತೆ, ಡೆಲಿವರಿ ಟ್ಯೂಬ್ ಇಂದ ಬಂದಿರತಕ್ಕಂತ ಹೈಡ್ರೋಜನ್ ಗ್ಯಾಸ್ ಫಿಲಪ್ ಆಗಿರುತ್ತೆ. ವೈ? ಬಿಕಾಸ್ ಆಸಿಡ್ ಮತ್ತೆ ಮೆಟಲ್ಸ್ ಏನಾಗಿದೆ, ರಿಯಾಕ್ಟ್ ಆಗಿದೆ. ಸೊ ಗ್ಯಾಸ್ ಕೂಡ ಇಲ್ಲಿ ಹೈಡ್ರೋಜನ್ ಗ್ಯಾಸೇ ಬಂದಿರುತ್ತೆ. ಈ ಹೈಡ್ರೋಜನ್ ಗ್ಯಾಸೇ ಬಂದಿದೆ ಅಂತ ನೀವು ಹೇಗೆ ಹೇಳ್ತೀರಾ ಅಂತಂದ್ರೆ, ಕ್ಯಾಂಡಲ್ಸ್ ಅನ್ನ ಹೈಡ್ರೋಜನ್ ಗ್ಯಾಸ್ ಬಬಲ್ಸ್ ಹತ್ರ ನೀವು ಪ್ಲೇಸ್ ಮಾಡಿದಾಗ ಹೈಡ್ರೋಜನ್ ಗ್ಯಾಸ್ ಬಬಲ್ಸ್ ಬರ್ಸ್ಟ್ ಆಗಿ ನಿಮ್ಗೆ ಒಂದು ಪಾಪ್ ಸೌಂಡ್ ಬರುತ್ತೆ. ಈ ಪಾಪ್ ಸೌಂಡ್ ಬಂದಿದೆ ಅಂತಂದ್ರೆ ಈ ಬಬಲ್ಸ್ ಒಳಗಡೆ ಹೈಡ್ರೋಜನ್ ಗ್ಯಾಸ್ ಪ್ರೆಸೆಂಟ್ ಇದೆ ಅಂತಾನೆ ಅರ್ಥ. ಸೊ ಇಟ್ ಇಸ್ ಅ ಕನ್ಫರ್ಮೇಶನ್ ಟೆಸ್ಟ್ ಫಾರ್ ಅ ಹೈಡ್ರೋಜನ್ ಗ್ಯಾಸ್. ಸೆಕೆಂಡ್ ಕೆಮಿಕಲ್ ಪ್ರಾಪರ್ಟಿ, ರಿಯಾಕ್ಷನ್ ಆಫ್ ಮೆಟಲ್ ಕಾರ್ಬೊನೇಟ್ಸ್ ಅಂಡ್ ಮೆಟಲ್ ಹೈಡ್ರೋಜನ್ ಕಾರ್ಬೊನೇಟ್ಸ್ ವಿತ್ ಆಸಿಡ್ಸ್. ಆಸಿಡ್ಸ್ ಜೊತೆ ಮೆಟಲ್ ಕಾರ್ಬೊನೇಟ್ಸ್ ಅಂಡ್ ಮೆಟಲ್ ಹೈಡ್ರೋಜನ್ ಕಾರ್ಬೊನೇಟ್ಸ್ ಹೇಗೆ ರಿಯಾಕ್ಟ್ ಆಗುತ್ತೆ. ವೆನ್ ಆಸಿಡ್ ರಿಯಾಕ್ಟ್ ವಿತ್ ಅ ಮೆಟಲ್ ಕಾರ್ಬೊನೇಟ್ ಇಟ್ ಗಿವ್ಸ್ ಸಾಲ್ಟ್ ಅಂಡ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್. ಆಸಿಡ್ ಮೆಟಲ್ ಕಾರ್ಬೊನೇಟ್ ಜೊತೆ ರಿಯಾಕ್ಟ್ ಆದ್ರೆ ಸಾಲ್ಟ್ ಬರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ, ವಾಟರ್ ಬರುತ್ತೆ. ಟೇಕ್ ಫಾರ್ ಎಕ್ಸಾಂಪಲ್, ವೆನ್ ಹೈಡ್ರೋಕ್ಲೋರಿಕ್ ಆಸಿಡ್ ರಿಯಾಕ್ಟ್ ವಿತ್ ಅ sodium carbonate it gives sodium chloride, carbon dioxide and water.
ಆಸಿಡ್ ಅನ್ನು ನಾನು ಯಾವ್ದು ತಗೊಂಡಿದ್ದೀನಿ, HCl ಹೈಡ್ರೋಕ್ಲೋರಿಕ್ ಆಸಿಡ್. ಮೆಟಲ್ ಕಾರ್ಬೋನೇಟ್ ಅಂದ್ರೆ CO3, ಮೆಟಲ್ ಅಂದ್ರೆ ಸೋಡಿಯಂ ತಗೊಂತೀನಿ. ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಸೋಡಿಯಂ ಇದೆ, Na2 ಸೋಡಿಯಂ ಕಾರ್ಬೋನೇಟ್. HCl ಸೋಡಿಯಂ ಕಾರ್ಬೋನೇಟ್ ಜೊತೆ ರಿಯಾಕ್ಟ್ ಆದ್ರೆ, ಆಸಿಡ್ ಮೆಟಲ್ ಕಾರ್ಬೋನೇಟ್ ಜೊತೆ ರಿಯಾಕ್ಟ್ ಆದ್ರೆ ನಿಮ್ಗೆ ಏನ್ ಬರಬೇಕು, ಸಾಲ್ಟ್ ಬರಬೇಕು. NaCl ಸೋಡಿಯಂ ಕ್ಲೋರೈಡ್ ಸಾಲ್ಟ್ ಬಂದಿದೆ. ಕಾರ್ಬನ್ ಡೈಆಕ್ಸೈಡ್ ಬರಬೇಕು, ಕಾರ್ಬನ್ ಡೈಆಕ್ಸೈಡ್ ಬಂದಿದೆ. ಅಲಾಂಗ್ ವಿತ್ ವಾಟರ್ ಕೂಡ ನಿಮ್ಗೆ ಲಿಬ್ರೇಟ್ ಆಗಿದೆ. ಸೊ ನೆಕ್ಸ್ಟ್ ಈಸ್ ವೆನ್ ಆಸಿಡ್ ರಿಯಾಕ್ಟ್ ವಿತ್ ಅ ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್ ಇಟ್ ಗಿವ್ಸ್ ಸಾಲ್ಟ್, ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್. Take for example, hydrochloric acids react with sodium hydrogen carbonate. It gives sodium chloride, carbon dioxide and water. ಆಸಿಡ್ ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್ ಜೊತೆ ರಿಯಾಕ್ಟ್ ಆದ್ರೆ ಸಾಲ್ಟ್ ಬರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ, ಆಸ್ ವೆಲ್ ಆಸ್ ವಾಟರ್ ಕೂಡ ಬರುತ್ತೆ. HCl ಇಸ್ ಅ ಆಸಿಡ್. ಇದು ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್ ಜೊತೆ ರಿಯಾಕ್ಟ್ ಆಗಬೇಕು. ಮೆಟಲ್ ಅಂದ್ರೆ ಸೋಡಿಯಂ, ಹೈಡ್ರೋಜನ್ H, ಕಾರ್ಬೋನೇಟ್ CO3, NaHCO3 ಜೊತೆ ರಿಯಾಕ್ಟ್ ಆಗಿದೆ. ಯಾವುದು ಆಸಿಡ್. ನಮಗೆ ಸಾಲ್ಟ್ ಬರಬೇಕು, NaCl ಸೋಡಿಯಂ ಕ್ಲೋರೈಡ್ ಬಂದಿದೆ, ಕಾರ್ಬನ್ ಡೈಆಕ್ಸೈಡ್ CO2 ಬಂದಿದೆ, ವಾಟರ್ H2O ಲಿಬ್ರೇಟ್ ಆಗಿದೆ. ಸೊ ಸೇಮ್ ಕಾನ್ಸೆಪ್ಟ್ ಅಲ್ಲಿ ಏನಾಗಿತ್ತು, ಆಸಿಡ್ಸ್ ಬೇಸಸ್ ಮೆಟಲ್ ಜೊತೆ ರಿಯಾಕ್ಟ್ ಆದ್ರೆ ಸಾಲ್ಟ್ ಮತ್ತೆ ಹೈಡ್ರೋಜನ್ ಲಿಬ್ರೇಟ್ ಆಗಿತ್ತು. ಇಲ್ಲೂ ಕೂಡ ಆಸಿಡ್ಸ್ ಮೆಟಲ್ ಕಾರ್ಬೋನೇಟ್ಸ್ ಮತ್ತೆ ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್ಸ್ ಇವೆರಡರ ಜೊತೆ ರಿಯಾಕ್ಟ್ ಆದ್ರೂ ಕೂಡ ನಿಮಗೆ ಸಾಲ್ಟ್, ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವಾಟರ್ ಈ 3 ಪ್ರಾಡಕ್ಟ್ ರಿಲೀಸ್ ಆಗುತ್ತೆ. ವಾಟ್ ಅಬೌಟ್ ಬೇಸಸ್? ಹಾಗಾದ್ರೆ ಬೇಸಸ್ ಡು ನಾಟ್ ರಿಯಾಕ್ಟ್ ವಿತ್ ಮೆಟಲ್ ಕಾರ್ಬೋನೇಟ್ಸ್ ಅಂಡ್ ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್ಸ್. ಬೇಸಸ್ ಮೆಟಲ್ ಕಾರ್ಬೋನೇಟ್ಸ್ ಅಂಡ್ ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್ಸ್ ಜೊತೆ ರಿಯಾಕ್ಟ್ ಆಗಲ್ಲ. ಒಂದು 2 ರಿಯಾಕ್ಷನ್ ಅಲ್ಲಿ ನಿಮಗೆ ಯಾವ ಗ್ಯಾಸ್ ಪ್ರೊಡ್ಯೂಸ್ ಆಗಿದೆ, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಪ್ರೊಡ್ಯೂಸ್ ಆಗಿದೆ. ಪ್ರೀವಿಯಸ್ ಕೆಮಿಕಲ್ ಪ್ರಾಪರ್ಟಿಯಲ್ಲಿ ಹೈಡ್ರೋಜನ್ ಗ್ಯಾಸ್ ಪ್ರೊಡ್ಯೂಸ್ ಆಗಿತ್ತು. ಸೊ ಹೈಡ್ರೋಜನ್ ಗ್ಯಾಸ್ಗೆ ನಾವು ಒಂದು ಕನ್ಫರ್ಮೇಶನ್ ಟೆಸ್ಟ್ ಅನ್ನ ಮಾಡಿದ್ವಿ. ಇಲ್ಲೂ ಕೂಡ ಅಷ್ಟೇ, ನಿಮಗೆ ಯಾವ ಗ್ಯಾಸ್ ರಿಲೀಸ್ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ರಿಲೀಸ್ ಆಗುತ್ತೆ. ಸೊ ಕಾರ್ಬನ್ ಡೈಆಕ್ಸೈಡ್ಗೂ ಕೂಡ ನಾವು ಕನ್ಫರ್ಮೇಶನ್ ಟೆಸ್ಟ್ ಅನ್ನ ಮಾಡಬೇಕು. ಸೊ ನೋಡೋಣ. ಟೆಸ್ಟಿಂಗ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್. 2 ಟೆಸ್ಟ್ ಟ್ಯೂಬ್ಸ್ ಅನ್ನ ತಗೊಳ್ಳಿ. 1 ಟೆಸ್ಟ್ ಟ್ಯೂಬ್ ಅಲ್ಲಿ ಸೋಡಿಯಂ ಕಾರ್ಬೋನೇಟ್ ಹಾಕಿ ಅಲಾಂಗ್ ವಿತ್ ಡೈಲ್ಯೂಟ್ HCl ಹಾಕಿ, ಇನ್ನೊಂದು ಟೆಸ್ಟ್ ಟ್ಯೂಬ್ ಅಲ್ಲಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನ ಹಾಕಿ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಗೆ ಇನ್ನೊಂದು ನೇಮು ಲೈಮ್ ವಾಟರ್. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನ ಲೈಮ್ ವಾಟರ್ ಅಂತ ಕೂಡ ಕರೀತಾರೆ. ಓಕೆನಾ. ಇಲ್ಲಿ ಸೋಡಿಯಂ ಕಾರ್ಬೋನೇಟ್ ಹಾಕಿದ್ದೀರಾ, ಮೀನ್ಸ್ ಮೆಟಲ್ ಕಾರ್ಬೋನೇಟ್. ಈ ಮೆಟಲ್ ಕಾರ್ಬೋನೇಟ್ ಡೈಲ್ಯೂಟ್ HCl ಇಸ್ ಆಸಿಡ್. ಆಸಿಡ್ ಜೊತೆ ರಿಯಾಕ್ಟ್ ಆದಾಗ ನಿಮಗೆ ಯಾವ ಗ್ಯಾಸ್ ಲಿಬ್ರೇಟ್ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಲಿಬ್ರೇಟ್ ಆಗುತ್ತೆ. ಲಿಬ್ರೇಟ್ ಆಗಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಡೆಲಿವರಿ ಟ್ಯೂಬ್ ಇಂದ ಪಾಸ್ ಆಗಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ಜೊತೆ ಏನಾಗುತ್ತೆ, ಕಾಂಟ್ಯಾಕ್ಟ್ ಆಗುತ್ತೆ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ಮುಂಚೆ ಏನಾಗಿತ್ತು, ಟ್ರಾನ್ಸ್ಪರೆಂಟ್ ಮೀನ್ಸ್ ಕಲರ್ಲೆಸ್ ಆಗಿತ್ತು. ಯಾವಾಗ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಗ್ಯಾಸ್ ಜೊತೆ ಕಾಂಟ್ಯಾಕ್ಟ್ ಆಗುತ್ತೋ ಅವಾಗ ಏನ್ ಫಾರ್ಮೇಶನ್ ಆಗುತ್ತೆ, ಕ್ಯಾಲ್ಸಿಯಂ ಕಾರ್ಬೋನೇಟ್ ಫಾರ್ಮೇಶನ್ ಆಗುತ್ತೆ. ದಟ್ ಇಸ್ ಅ ವೈಟ್ PPT ಫಾರ್ಮೇಶನ್ ಆಗುತ್ತೆ. ಅದೇ ರಿಯಾಕ್ಷನ್ ಅಲ್ಲಿ ಹೇಳಿದರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಗ್ಯಾಸ್ ವೆನ್ ರಿಯಾಕ್ಟ್ಸ್ ವಿತ್ ಕಾರ್ಬನ್ ಡೈಆಕ್ಸೈಡ್ ಜೊತೆ ರಿಯಾಕ್ಟ್ ಆದಾಗ ವೈಟ್ PPT ಅಥವಾ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನೋ ಒಂದು ಸಬ್ಸ್ಟೆನ್ಸ್ ಫಾರ್ಮೇಶನ್ ಆಗುತ್ತೆ ಅಲಾಂಗ್ ವಿತ್ ದ ಲಿಬರೇಷನ್ ಆಫ್ ವಾಟರ್. ಈಗ ಈ ಸೊಲ್ಯೂಷನ್ ಯಾವ ಕಲರ್ ಇದೆ, ವೈಟ್ ಕಲರ್ ಇದೆ, ಮೀನ್ಸ್ ವೈಟ್ PPT ಫಾರ್ಮೇಶನ್ ಆಗಿದೆ. ಇನ್ನು ನಾವು ಎಕ್ಸೆಸ್ ಕಾರ್ಬನ್ ಡೈಆಕ್ಸೈಡ್ ಅನ್ನ ಡೆಲಿವರಿ ಟ್ಯೂಬ್ ಇಂದ ಪಾಸ್ ಮಾಡಿದ್ವಿ ಅಂತಂದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಇವೆರಡು ರಿಯಾಕ್ಟ್ ಆಗಿ ನಿಮಗೆ ಕ್ಯಾಲ್ಸಿಯಂ ಹೈಡ್ರೋಕಾರ್ಬೋನೇಟ್ ಅನ್ನೋ ಒಂದು ಕಾಂಪೌಂಡ್ ಫಾರ್ಮೇಶನ್ ಆಗುತ್ತೆ. ಇದು ಮತ್ತೆ ಕಲರ್ಲೆಸ್ ಆಗಿರುತ್ತೆ. ಸೊ ಈ ಟೋಟಲ್ ರಿಯಾಕ್ಷನ್ ಅಲ್ಲಿ ಏನೇನ್ ಪ್ರೊಡ್ಯೂಸ್ ಆಗುತ್ತೆ ಅಂತಂದ್ರೆ ಫಸ್ಟ್ ಗೆ ಕಲರ್ಲೆಸ್ ಸೊಲ್ಯೂಷನ್ ವೈಟ್ ಕಲರ್ ಆಗುತ್ತೆ ಯಾವಾಗ ಕಾರ್ಬನ್ ಡೈಆಕ್ಸೈಡ್ ಅನ್ನ ಪಾಸ್ ಮಾಡಿದಾಗ. ದಟ್ ಈಸ್ ಎ CaCO3 ಆಗುತ್ತೆ. CaOH ಟ್ವೈಸ್. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಇದ್ದು CaCO3 ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗಿ ಪ್ರೊಡ್ಯೂಸ್ ಆಗುತ್ತೆ. ದಟ್ ಇಸ್ ಎ ವೈಟ್ ಕಲರ್. ಈ ವೈಟ್ ಕಲರ್ಗೆ ನೀವು ಮತ್ತೆ ಎಕ್ಸಸ್ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹಾಕಿದ್ರೆ CaHCO3 ದಟ್ ಇಸ್ ಎ ಕ್ಯಾಲ್ಸಿಯಂ ಹೈಡ್ರೋಕಾರ್ಬೋನೇಟ್ ಆಗಿ ಫಾರ್ಮೇಶನ್ ಆಗುತ್ತೆ. ಇಟ್ ಈಸ್ ಅಗೇನ್ ಕಲರ್ಲೆಸ್. ಸೊ ಮೊದಲಿಗೆ ಕಲರ್ಲೆಸ್ ಇತ್ತು, ಮತ್ತೆ ವೈಟ್ ಆಯ್ತು, ಮತ್ತೆ ವೈಟ್ ಇರೋದು ಕಲರ್ಲೆಸ್ ಆಯ್ತು. ಸೊ ಈ ಪ್ರೊಸೆಸ್ ಈ 2 ಟೆಸ್ಟ್ ಟ್ಯೂಬ್ಸ್ ಅಲ್ಲಿ ಆಯ್ತು ಅಂತಂದ್ರೆ ದೇರ್ ಇಸ್ ಅ ಪ್ರೆಸೆನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್. ಥರ್ಡ್ ಕೆಮಿಕಲ್ ಪ್ರಾಪರ್ಟಿ, ರಿಯಾಕ್ಷನ್ ಆಫ್ ಆಸಿಡ್ಸ್ ಅಂಡ್ ಬೇಸಸ್ ವಿತ್ ಈಚ್ ಅದರ್. When acid react with a base, it gives salt and water. ಮೀನ್ಸ್ ಆಸಿಡ್ ಬೇಸ್ ಜೊತೆ ರಿಯಾಕ್ಟ್ ಆದ್ರೆ ಆರ್ ಬೇಸ್ ಆಸಿಡ್ ಜೊತೆ ರಿಯಾಕ್ಟ್ ಆದ್ರೆ ನಿಮ್ಗೆ ಸಾಲ್ಟ್ ಮತ್ತೆ ವಾಟರ್ ಪ್ರೊಡ್ಯೂಸ್ ಆಗುತ್ತೆ. ಟೇಕ್ ಫಾರ್ ಎಕ್ಸಾಂಪಲ್, ವೆನ್ ಹೈಡ್ರೋಕ್ಲೋರಿಕ್ ಆಸಿಡ್ ರಿಯಾಕ್ಟ್ ವಿತ್ ಸೋಡಿಯಂ ಹೈಡ್ರಾಕ್ಸೈಡ್ ಇಟ್ ಗಿವ್ಸ್ ಸೋಡಿಯಂ ಕ್ಲೋರೈಡ್ ಅಂಡ್ ವಾಟರ್. ಮೀನ್ಸ್ ಹೈಡ್ರೋಕ್ಲೋರಿಕ್ ಆಸಿಡ್ ಇಸ್ ಅ ಆಸಿಡ್, ಸೋಡಿಯಂ ಹೈಡ್ರಾಕ್ಸೈಡ್ ಇಸ್ ಅ ಬೇಸ್. ಸೊ ಆಸಿಡ್ ಮತ್ತೆ ಬೇಸ್ ಈ 2 ಸಬ್ಸ್ಟಾನ್ಸ್ ರಿಯಾಕ್ಟ್ ಆದ್ರೆ
ನಮಗೆ ಸೋಡಿಯಂ ಕ್ಲೋರೈಡ್ ಅಂದ್ರೆ ಸಾಲ್ಟ್ ಮತ್ತೆ ವಾಟರ್ ಈ 2 ಪ್ರಾಡಕ್ಟ್ಸ್ ಏನಾಗುತ್ತೆ ಪ್ರೊಡ್ಯೂಸ್ ಆಗುತ್ತೆ. ಸೊ ದಿಸ್ ರಿಯಾಕ್ಷನ್ ಈಸ್ ನೋನ್ ಆಸ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ಹಾಗಾದ್ರೆ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂದ್ರೆ ಏನು? ವೆನ್ ಆಸಿಡ್ ಅಂಡ್ ಬೇಸ್ ರಿಯಾಕ್ಟ್ ಟು ಫಾರ್ಮ್ ವಾಟರ್ ಅಂಡ್ ಸಾಲ್ಟ್. ಸೇಮ್ ಆಸಿಡ್ ಮತ್ತೆ ಬೇಸ್ ರಿಯಾಕ್ಟ್ ಆಗಿ ನಿಮ್ಗೆ ವಾಟರ್ ಮತ್ತೆ ಸಾಲ್ಟ್ ಪ್ರೊಡ್ಯೂಸ್ ಆಯ್ತು ಅಂತಂದ್ರೆ ಆ ರಿಯಾಕ್ಷನ್ ಅನ್ನ ನಾವು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಫೋರ್ತ್ ಕೆಮಿಕಲ್ ಪ್ರಾಪರ್ಟಿ, ರಿಯಾಕ್ಷನ್ ಆಫ್ ಮೆಟಾಲಿಕ್ ಆಕ್ಸೈಡ್ಸ್ ವಿತ್ ಆಸಿಡ್ಸ್. ಆಸಿಡ್ಸ್ ಜೊತೆ ಮೆಟಾಲಿಕ್ ಆಕ್ಸೈಡ್ಸ್ ಹೇಗೆ ರಿಯಾಕ್ಟ್ ಆಗುತ್ತೆ? ವೆನ್ ಆಸಿಡ್ಸ್ ರಿಯಾಕ್ಟ್ ವಿತ್ ಮೆಟಾಲಿಕ್ ಆಕ್ಸೈಡ್ಸ್ ಇಟ್ ಗಿವ್ಸ್ ಸಾಲ್ಟ್ ಅಂಡ್ ವಾಟರ್. ಆಸಿಡ್ ಮೆಟಾಲಿಕ್ ಆಕ್ಸೈಡ್ ಜೊತೆ ರಿಯಾಕ್ಟ್ ಆದ್ರೆ ಸಾಲ್ಟ್ ಮತ್ತೆ ವಾಟರ್ ಪ್ರೊಡ್ಯೂಸ್ ಆಗುತ್ತೆ. ಮೆಟಾಲಿಕ್ ಆಕ್ಸೈಡ್ ಬೇಸಿಕ್ ಇನ್ ನೇಚರ್ ಅಲ್ಲಿ ಇರುತ್ತೆ. ಅಂದ್ರೆ ಮೆಟಾಲಿಕ್ ಆಕ್ಸೈಡ್ ಬೇಸಿಕ್ ಇನ್ ನೇಚರ್ ಅಲ್ಲಿ ಇದೆ ಅಂತಂದ್ರೆ ಆಸಿಡ್ ಇಂಡೈರೆಕ್ಟ್ ಆಗಿ ಬೇಸ್ ಜೊತೆ ರಿಯಾಕ್ಟ್ ಆದಂಗೆ. ನಾವು ಮೇಲೆ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಲ್ಲಿ ನೋಡಿದೀವಿ, ಆಸಿಡ್ ಬೇಸ್ ಜೊತೆ ರಿಯಾಕ್ಟ್ ಆದ್ರೆ ಏನ್ ಪ್ರಾಡಕ್ಟ್ ಬರುತ್ತೆ? ಸಾಲ್ಟ್ ಮತ್ತೆ ವಾಟರ್ ಪ್ರಾಡಕ್ಟ್ ಬರುತ್ತೆ. ಫಾರ್ ಎಕ್ಸಾಂಪಲ್, ವೆನ್ ಹೈಡ್ರೋಕ್ಲೋರಿಕ್ ಆಸಿಡ್ ರಿಯಾಕ್ಟ್ಸ್ ವಿತ್ ಕ್ಯಾಲ್ಸಿಯಂ ಆಕ್ಸೈಡ್ ಇಟ್ ಗಿವ್ಸ್ ಕ್ಯಾಲ್ಸಿಯಂ ಕ್ಲೋರೈಡ್ ಅಂಡ್ ವಾಟರ್. 2HCl plus CaO gives CaCl2 plus water. Hydrochloric acid is an acid. Calcium oxide ಅನ್ನೋದು ಮೆಟಾಲಿಕ್ ಆಕ್ಸೈಡ್. ಬಟ್ ಕ್ಯಾಲ್ಸಿಯಂ ಆಕ್ಸೈಡ್ ಯಾವ ನೇಚರ್ ಅಲ್ಲಿ ಇದೆ? ಬೇಸಿಕ್ ನೇಚರ್ ಅಲ್ಲಿ ಇದೆ. ಹೈಡ್ರೋಕ್ಲೋರಿಕ್ ಆಸಿಡ್ ಕ್ಯಾಲ್ಸಿಯಂ ಆಕ್ಸೈಡ್ ರಿಯಾಕ್ಟ್ ಆದ್ರೆ ನಮಗೆ ಸಾಲ್ಟ್ ಬರಬೇಕು, ಕ್ಯಾಲ್ಸಿಯಂ ಕ್ಲೋರೈಡ್. ಕ್ಯಾಲ್ಸಿಯಂ ಕ್ಲೋರೈಡ್ ಅನ್ನೋ ಒಂದು ಸಾಲ್ಟ್ ರಿಲೀಸ್ ಆಗಿದೆ, ಅಲಾಂಗ್ ವಿತ್ ವಾಟರ್ ಕೂಡ ರಿಲೀಸ್ ಆಗಿದೆ. ಫಿಫ್ತ್ ಕೆಮಿಕಲ್ ಪ್ರಾಪರ್ಟಿ, ರಿಯಾಕ್ಷನ್ ಆಫ್ ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ವಿತ್ ಬೇಸಸ್. ಹಾಗಾದ್ರೆ ಬೇಸಸ್ ನಾನ್ ಮೆಟಾಲಿಕ್ ಆಕ್ಸೈಡ್ ಜೊತೆ ಹೇಗೆ ರಿಯಾಕ್ಟ್ ಆಗುತ್ತೆ? ವೆನ್ ಬೇಸ್ ರಿಯಾಕ್ಟ್ಸ್ ವಿತ್ ನಾನ್ ಮೆಟಾಲಿಕ್ ಆಕ್ಸೈಡ್ ಇಟ್ ಗಿವ್ಸ್ ಸಾಲ್ಟ್ ಅಂಡ್ ವಾಟರ್. ಇಲ್ಲಿ ನೋಡಿ, ನಾನ್ ಮೆಟಾಲಿಕ್ ಆಕ್ಸೈಡ್ ಅಂತಂದ್ರೆ ಅಸಿಡಿಕ್ ಇನ್ ನೇಚರ್, ಮೆಟಾಲಿಕ್ ಆಕ್ಸೈಡ್ ಬೇಸಿಕ್ ಇನ್ ನೇಚರ್ ಆಗಿತ್ತು. ದಟ್ಸ್ ವೈ ಅದು ಆಸಿಡ್ ಜೊತೆ ರಿಯಾಕ್ಟ್ ಆಗಿ ಸಾಲ್ಟ್ ಅಂಡ್ ವಾಟರ್ ಬಂತು. ಇನ್ ದ ಸೇಮ್ ವೇ ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಅಸಿಡಿಕ್ ಇನ್ ನೇಚರ್ ಆಗಿರೋದ್ರಿಂದ ಇವು ಬೇಸ್ ಜೊತೆ ರಿಯಾಕ್ಟ್ ಆಗಿ ಸಾಲ್ಟ್ ಅಂಡ್ ವಾಟರ್ ನಿಮಗೆ ಪ್ರೊಡ್ಯೂಸ್ ಆಗುತ್ತೆ. Take for example, when calcium hydroxide reacts with a carbon dioxide, it gives calcium carbonate and water. CaOH twice plus CO2 gives CaCO3 plus H2O. Calcium hydroxide is a base. ಈ ಬೇಸು ನಾನ್ ಮೆಟಾಲಿಕ್ ಆಕ್ಸೈಡ್ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಜೊತೆ ರಿಯಾಕ್ಟ್ ಆದ್ರೆ ಸಾಲ್ಟ್ ಮತ್ತೆ ವಾಟರ್ ಬರಬೇಕು. ಸಾಲ್ಟ್ ಯಾವ್ದು ಬಂದಿದೆ? ಕ್ಯಾಲ್ಸಿಯಂ ಕಾರ್ಬೊನೇಟ್ ಬಂದಿದೆ, ವಾಟರ್ ಕೂಡ ಪ್ರೊಡ್ಯೂಸ್ ಆಗಿದೆ. ಫೋರ್ತ್ ಟಾಪಿಕ್ ಇಸ್ ವಾಟ್ ಡು ಆಲ್ ಆಸಿಡ್ಸ್ ಅಂಡ್ ಬೇಸಸ್ ಹ್ಯಾವ್ ಇನ್ ಕಾಮನ್. ಆಸಿಡ್ಸ್ ಮತ್ತೆ ಬೇಸಸ್ ಇವೆರಡರಲ್ಲೂ ಏನ್ ಕಾಮನ್ ಇರುತ್ತೆ ಅಂತ. ಓಕೆನಾ? Both acids and bases are electrolytes, which means they are good conductors of electricity. Both acids and bases ಏನಾಗಿದೆ? electrolytes ಆಗಿದೆ. Means these are good conductors of electricity. ಅಂದ್ರೆ ಎಲೆಕ್ಟ್ರಿಸಿಟಿನ ಅದು ಕಂಡಕ್ಟ್ ಮಾಡುತ್ತೆ ಅಂತ. ಓಕೆನಾ? acids and bases both produces ions in water solution. ನಾನು ಇಂಟ್ರೊಡಕ್ಷನ್ ಅಲ್ಲೇ ಹೇಳಿದೆ, ಬೋತ್ ಆಸಿಡ್ಸ್ ಮತ್ತೆ ಬೇಸಸ್ ನ ವಾಟರ್ ಸೊಲ್ಯೂಷನ್ ಅಲ್ಲಿ ನಾವು ಹಾಕಿದ್ರೆ ಅದು ಏನ್ ಪ್ರೊಡ್ಯೂಸ್ ಮಾಡುತ್ತೆ ಅಂದ್ರೆ ಅಯಾನ್ಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಆಸಿಡ್ಸ್ H+ ಅಯಾನ್ಸ್ ಅನ್ನ ಪ್ರೊಡ್ಯೂಸ್ ಮಾಡಿದ್ರೆ ಬೇಸಸ್ OH- ಅಯಾನ್ಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಆಲ್ ಆಸಿಡ್ಸ್, ಆಲ್ ಬೇಸಸ್. ಆಲ್ ಆಸಿಡ್ಸ್ ಹ್ಯಾವ್ H+ ಅಯಾನ್ಸ್. ಆಲ್ ಆಸಿಡ್ಸ್ ಅಲ್ಲಿ ಯಾವ ಅಯಾನ್ಸ್ ಪ್ರೆಸೆಂಟ್ ಇರುತ್ತೆ? H+ ಅಯಾನ್ಸ್ ಪ್ರೆಸೆಂಟ್ ಇರುತ್ತೆ. ದೀಸ್ H+ ಅಯಾನ್ಸ್ ರೆಸ್ಪಾನ್ಸಿಬಲ್ ಫಾರ್ ದೇರ್ ಅಸಿಡಿಕ್ ಪ್ರಾಪರ್ಟೀಸ್. ಆಸಿಡ್ಸ್ ಅಸಿಡಿಕ್ ಪ್ರಾಪರ್ಟೀಸ್ ಆಗಿರೋದಕ್ಕೆ ಮೇನ್ ಆಗಿ ರೆಸ್ಪಾನ್ಸಿಬಲ್ ಯಾವುದು ಅಂತಂದ್ರೆ ಈ ಒಂದು H+ ಅಯಾನ್ಸ್. ಆಲ್ ಬೇಸಸ್ ಹ್ಯಾವ್ OH- ಅಯಾನ್ಸ್. ಎಲ್ಲಾ ಬೇಸಸ್ ಅಲ್ಲಿ ಯಾವ ಅಯಾನ್ಸ್ ಪ್ರೆಸೆಂಟ್ ಇದೆ? OH- ಅಯಾನ್ಸ್ ಪ್ರೆಸೆಂಟ್ ಇದೆ. ದೀಸ್ OH- ಅಯಾನ್ಸ್ ರೆಸ್ಪಾನ್ಸಿಬಲ್ ಫಾರ್ ದೇರ್ ಬೇಸಿಕ್ ಪ್ರಾಪರ್ಟೀಸ್. ಸೊ ಬೇಸಿಸ್ಗೆ ಬೇಸಿಕ್ ಪ್ರಾಪರ್ಟೀಸ್ಗೆ ರೆಸ್ಪಾನ್ಸಿಬಲ್ ಆಗಿರ್ತಕ್ಕಂಥ ಅಯಾನ್ಸ್ ಯಾವುದು ಅಂತಂದ್ರೆ ಈ ಒಂದು OH- ಅಯಾನ್ಸ್. ಓಕೆನಾ? ಸೊ ಫಿಫ್ತ್ ಟಾಪಿಕ್, ಆಸಿಡ್ಸ್ ಅಂಡ್ ಬೇಸಸ್ ಇನ್ ವಾಟರ್ ಸೊಲ್ಯೂಷನ್. ಆಸಿಡ್ಸ್ ಅನ್ನ ಬೇಸಸ್ ಅನ್ನ ವಾಟರ್ ಸೊಲ್ಯೂಷನ್ ಗೆ ಹಾಕಿದ್ರೆ ನಿಮ್ಗೆ ಪ್ರಾಡಕ್ಟ್ಸ್ ಏನ್ ಬರುತ್ತೆ ಅಂತ. ಸೊ ಫಸ್ಟ್ ಆಸಿಡ್ಸ್ ನೋಡೋಣ. ವೆನ್ ಆಸಿಡ್ ರಿಯಾಕ್ಟ್ಸ್ ವಿತ್ ವಾಟರ್ ಇಟ್ ಗಿವ್ಸ್ ಹೈಡ್ರೋನಿಯಂ ಅಯಾನ್. ಆಸಿಡ್ ಅನ್ನ ವಾಟರ್ ಜೊತೆ ಟ್ರೀಟ್ ಮಾಡಿದ್ರೆ ಹೈಡ್ರೋನಿಯಂ ಅಯಾನ್ ನಮಗೆ ಸಿಗುತ್ತೆ. ಟೇಕ್ ಫಾರ್ ಎಕ್ಸಾಂಪಲ್, ಆಸಿಡ್ ಅನ್ನ ಹೈಡ್ರೋಕ್ಲೋರಿಕ್ ಆಸಿಡ್ ಅಂತ ತಗೋಣ. ವಾಟರ್ H2O. HCl plus H2O gives H3O plus Cl-. When hydrochloric acid reacts with the water, it gives hydronium ion and chloride ion. ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನೋದು ಒಂದು ಆಸಿಡ್ ವಾಟರ್ ಜೊತೆ ರಿಯಾಕ್ಟ್ ಆದ್ರೆ ನಮಗೆ ಹೈಡ್ರೋನಿಯಂ ಅಯಾನ್ ಬರುತ್ತೆ. ದಟ್ ಇಸ್ H3O ಪ್ಲಸ್ ಕ್ಲೋರೈಡ್ ಅಯಾನು ಕೂಡ ರಿಲೀಸ್ ಆಗುತ್ತೆ. ಈ ಒಂದು HCl ಅನ್ನ ನಾವು ಸ್ಪ್ಲಿಟ್ ಮಾಡಿದ್ರೆ ಇದರಲ್ಲಿ H+ ಪ್ರೆಸೆಂಟ್ ಇರುತ್ತೆ, Cl- ಪ್ರೆಸೆಂಟ್ ಇರುತ್ತೆ. ಈ Cl- ಎಕ್ಸಿಟ್ ಆಗಿ ಔಟ್ಸೈಡ್ ಬರುತ್ತೆ. ಬಟ್ ಈ ಒಂದು H+ ವಾಟರ್ ಜೊತೆ ರಿಯಾಕ್ಟ್ ಆಗುತ್ತೆ. H+ ವಾಟರ್ ಜೊತೆ ರಿಯಾಕ್ಟ್ ಆದಾಗ ನಮಗೆ ಹೈಡ್ರೋನಿಯಂ ಅಯಾನು ಬರುತ್ತೆ.
H ಪ್ಲಸ್ ಯಾಕೆ ವಾಟರ್ ಜೊತೆ ರಿಯಾಕ್ಟ್ ಆಗುತ್ತೆ ಅಂತಂದ್ರೆ H ಪ್ಲಸ್ ಅಯಾನ್ಸ್ ಏನಿರುತ್ತೆ ಅದು ಅಲೋನ್ ಆಗಿ ಎಕ್ಸಿಸ್ಟ್ ಆಗಲ್ಲ. ದಟ್ಸ್ ವೈ ಈ ಒಂದು H ಪ್ಲಸ್ ಅಯಾನು ವಾಟರ್ ಜೊತೆ ರಿಯಾಕ್ಟ್ ಆದಾಗ ಹೈಡ್ರೋನಿಯಂ ಅಯಾನು ಪ್ರೊಡ್ಯೂಸ್ ಆಗುತ್ತೆ. ಇದನ್ನ ಸೆಂಟೆನ್ಸ್ ಅಲ್ಲಿ ಹೇಳಿದರೆ H ಪ್ಲಸ್ ಅಯಾನ್ಸ್ ಕೆನಾಟ್ ಎಕ್ಸಿಸ್ಟ್ ಅಲೋನ್. H ಪ್ಲಸ್ ಅಯಾನ್ಸ್ ಅಲೋನ್ ಆಗಿ ಎಕ್ಸಿಸ್ಟ್ ಆಗಲ್ಲ. ದಟ್ಸ್ ವೈ H ಪ್ಲಸ್ ಅಯಾನ್ಸ್ ವಾಟರ್ ಜೊತೆ ರಿಯಾಕ್ಟ್ ಆಗಿ ಹೈಡ್ರೋನಿಯಂ ಅಯಾನ್ ಅನ್ನೋದು ಪ್ರೊಡ್ಯೂಸ್ ಆಗುತ್ತೆ. ಸೊ ಬೇಸಿಸ್ ನೋಡೋಣ. ವೆನ್ ಬೇಸ್ ರಿಯಾಕ್ಟ್ಸ್ ವಿತ್ ವಾಟರ್ ಇಟ್ ಗಿವ್ಸ್ ಹೈಡ್ರಾಕ್ಸೈಡ್ ಅಯಾನ್. ಆಸಿಡ್ ವಾಟರ್ ಜೊತೆ ರಿಯಾಕ್ಟ್ ಆದ್ರೆ ಹೈಡ್ರೋನಿಯಂ ಅಯಾನ್ ಪ್ರೊಡ್ಯೂಸ್ ಆಗ್ತಾ ಇತ್ತು. ಬಟ್ ಬೇಸಸ್ ವಾಟರ್ ಜೊತೆ ರಿಯಾಕ್ಟ್ ಆದ್ರೆ ಹೈಡ್ರಾಕ್ಸೈಡ್ ಅಯಾನ್ ಪ್ರೊಡ್ಯೂಸ್ ಆಗುತ್ತೆ. ಬೇಸಿಸ್ಗೆ ಎಕ್ಸಾಂಪಲ್ NaOH ತಗೋಣ, ದಟ್ ಇಸ್ ಸೋಡಿಯಂ ಹೈಡ್ರಾಕ್ಸೈಡ್. ವೆನ್ ಸೋಡಿಯಂ ಹೈಡ್ರಾಕ್ಸೈಡ್ ರಿಯಾಕ್ಟ್ಸ್ ವಿತ್ ವಾಟರ್ ಇಟ್ ಗೆಟ್ಸ್ ಸ್ಪ್ಲಿಟ್ಸ್ ಇಂಟು ಸೋಡಿಯಂ ಅಯಾನ್ ಅಂಡ್ ಹೈಡ್ರಾಕ್ಸೈಡ್ ಅಯಾನ್. Na ಪ್ಲಸ್ OH ಮೈನಸ್. OH ಮೈನಸ್ ಅಂದ್ರೆ ಹೈಡ್ರಾಕ್ಸೈಡ್ ಅಯಾನ್, Na ಪ್ಲಸ್ ಅಂದ್ರೆ ಸೋಡಿಯಂ ಅಯಾನ್. Sixth topic, universal indicator. It is a mixture of several indicators. ಒಂದು several indicators ಅನ್ನ ಮಿಕ್ಸ್ಚರ್ ಅನ್ನ ನಾವು ಯೂನಿವರ್ಸಲ್ ಇಂಡಿಕೇಟರ್ ಅಂತ ಕರಿತೀವಿ. It shows different colors at different concentration of H plus ions in a solution. ಒಂದು ಸೊಲ್ಯೂಷನ್ ಅಲ್ಲಿ ಡಿಫ್ರೆಂಟ್ ಕಾನ್ಸಂಟ್ರೇಷನ್ ಆಫ್ H plus ions ಅಲ್ಲಿ ಡಿಫ್ರೆಂಟ್ ಕಲರ್ಸ್ ಅನ್ನ ಇದು ಏನ್ ಮಾಡುತ್ತೆ, ಶೋ ಮಾಡುತ್ತೆ. A scale for measuring hydrogen ion concentration in a solution is called pH scale. ಹಾಗಾದ್ರೆ pH scale ಅಂದ್ರೆ ಏನು ಅಂದ್ರೆ ಒಂದು ಸೊಲ್ಯೂಷನ್ ಅಲ್ಲಿ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಎಷ್ಟಿರುತ್ತೆ ಅಂತ ಮೆಜರ್ ಮಾಡೋದಕ್ಕೆ ಇರ್ತಕ್ಕಂಥ ಸ್ಕೇಲ್ ಅನ್ನ pH ಸ್ಕೇಲ್ ಅಂತ ಕರಿತೀವಿ. ಇದರಲ್ಲಿ P ಅಂದ್ರೆ ಪೊಟೆನ್ಸ್ ಇನ್ ಜರ್ಮನ್, ನಾರ್ಮಲ್ ಆಗಿ P ಅಂದ್ರೆ ಪವರ್ ಅಂತ, H ಅಂದ್ರೆ H ಪ್ಲಸ್ ಅಯಾನ್ ಕಾನ್ಸಂಟ್ರೇಷನ್. ಹಾಗಾದ್ರೆ pH ಸ್ಕೇಲ್ ಹೇಗಿರುತ್ತೆ ಅಂತ ನೋಡೋಣ. pH ಸ್ಕೇಲ್ದು ರೀಡಿಂಗ್ ಬಂದ್ಬಿಟ್ಟು 0 to 14 ಇರುತ್ತೆ. ಓಕೆನಾ, 0 to 14. ಅದರಲ್ಲಿ ಸೆಂಟರ್ ಪಾಯಿಂಟ್ ಬಂದ್ಬಿಟ್ಟು 7 ಇದೆ pH ಸ್ಕೇಲ್ ಅಂತಂದ್ರೆ ದಟ್ ಇಸ್ ಅ ನ್ಯೂಟ್ರಲ್. ಎಕ್ಸಾಂಪಲ್ ವಾಟರ್ ಇಸ್ ಅ ನ್ಯೂಟ್ರಲ್ ಸೊಲ್ಯೂಷನ್. ಅದು ಅಸಿಡಿಕ್ ಆಗಿರಲ್ಲ, ಬೇಸಿಕ್ ಆಗಿರಲ್ಲ. ಸೊ 7 ಅಂತಂದ್ರೆ ನ್ಯೂಟ್ರಲ್ ಅಂತ. 7 ಇಂದ ನಾವು ಲೆಫ್ಟ್ ಸೈಡ್ ಮೂವ್ ಆದ್ರೆ, ಸೊ 7 ಇಂದ ನಾವು 0ಗೆ ಮೂವ್ ಆದ್ರೆ ಇಟ್ ಈಸ್ ಅಸಿಡಿಕ್ ಇನ್ ನೇಚರ್. 7 to 0 ಅಸಿಡಿಕ್ ಪ್ರಾಪರ್ಟೀಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇದೇ ರೀತಿ 7 ರೈಟ್ ಸೈಡ್ ನಾವು ಮೂವ್ ಆಗ್ತಾ ಬಂದ್ರೆ, 7 to 14 ನಾವು ಮೂವ್ ಆಗ್ತಾ ಬಂದ್ರೆ ಬೇಸಿಕ್ ಪ್ರಾಪರ್ಟೀಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ 7 to 14 ಬೇಸಿಕ್ ಆದ್ರೆ 7 to 0 ಅಸಿಡಿಕ್. ಸೊ ಟೇಕ್ ಫಾರ್ ಎಕ್ಸಾಂಪಲ್ ಒಂದು ಸೊಲ್ಯೂಷನ್ ಎ ಇದೆ, ಸೊಲ್ಯೂಷನ್ ಬಿ ಇದೆ. ಸಪೋಸ್ ಸೊಲ್ಯೂಷನ್ ಎದು pH 4 ಇದೆ, ಸೊಲ್ಯೂಷನ್ ಬಿದು pH ಬಂದ್ಬಿಟ್ಟು 1 ಇದೆ. ಈ 2 ಅಲ್ಲಿ ಯಾವ್ದ್ರಲ್ಲಿ ಜಾಸ್ತಿ ಅಸಿಡಿಕ್ ಪ್ರಾಪರ್ಟಿ ಇರುತ್ತೆ ಅಂತಂದ್ರೆ 4 ಅಲ್ಲಿ ಅಸಿಡಿಕ್ ಪ್ರಾಪರ್ಟಿ ಕಡಿಮೆ ಇರುತ್ತೆ, ಬಿ ಅಲ್ಲಿ ಅಸಿಡಿಕ್ ಪ್ರಾಪರ್ಟಿ ಜಾಸ್ತಿ ಇರುತ್ತೆ. ವೈ? ಬಿಕಾಸ್ 7 to 0 ಅಸಿಡಿಕ್ ಪ್ರಾಪರ್ಟಿ ಇನ್ಕ್ರೀಸ್ ಆಗಿರೋದ್ರಿಂದ 4 ಅಲ್ಲಿ ಅಸಿಡಿಕ್ ಪ್ರಾಪರ್ಟಿ ಕಡಿಮೆ ಇರುತ್ತೆ, 1 ಅಲ್ಲಿ ಅಸಿಡಿಕ್ ಪ್ರಾಪರ್ಟಿ ಜಾಸ್ತಿ ಇರುತ್ತೆ. ಇದೇ ಕಾನ್ಸೆಪ್ಟ್ ಬೇಸಿಕ್ ನೇಚರ್ ಅಲ್ಲೂ ಕೂಡ ಅಪ್ಲೈ ಆಗುತ್ತೆ. ನಾವು 7 to 14 ಮೂವ್ ಆಗುವಾಗ ಬೇಸಿಕ್ ಪ್ರಾಪರ್ಟೀಸ್ ಇನ್ಕ್ರೀಸ್ ಆಗಿರೋದ್ರಿಂದ 9 ಅಥವಾ 14ಗೆ ನಾವು ಕಂಪೇರ್ ಮಾಡಿದ್ರೆ pH 9 ಅಲ್ಲಿ ಬೇಸಿಕ್ ಪ್ರಾಪರ್ಟಿ ಏನಾಗಿರುತ್ತೆ, ಕಡಿಮೆ ಇರುತ್ತೆ. 13 ಅಲ್ಲಿ ಬೇಸಿಕ್ ಪ್ರಾಪರ್ಟೀಸ್ ಜಾಸ್ತಿ ಇರುತ್ತೆ. ದಿಸ್ ಇಸ್ ಹೌ ದ pH ಸ್ಕೇಲ್ ವರ್ಕ್ಸ್. ಸೊ 7th ಟಾಪಿಕ್, ಹೌ ಸ್ಟ್ರಾಂಗರ್ ಆಸಿಡ್ ಆರ್ ಬೇಸಿಸ್ ಸೊಲ್ಯೂಷನ್. ಅಂದ್ರೆ ಆಸಿಡ್ ಮತ್ತೆ ಬೇಸಿಸ್ ಸೊಲ್ಯೂಷನ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. The strength of acids and the bases depends on the number of H plus ions and OH minus ions produced. ಆಸಿಡ್ ಮತ್ತೆ ಬೇಸಿಸ್ ನ ಸ್ಟ್ರೆಂತ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತಂದ್ರೆ H plus ions and OH minus ions ಮೇಲೆ ಡಿಪೆಂಡ್ ಆಗುತ್ತೆ. H plus ion ಕಾನ್ಸಂಟ್ರೇಷನ್ ಆಸಿಡ್ಸ್ ಅಲ್ಲಿ ಜಾಸ್ತಿ ಇದ್ರೆ ಅದು ಸ್ಟ್ರಾಂಗ್ ಆಸಿಡ್ಸ್ ಆಗುತ್ತೆ. ಅದೇ ರೀತಿ H plus ion ಕಾನ್ಸಂಟ್ರೇಷನ್ ಕಡಿಮೆ ಇತ್ತು ಅಂತಂದ್ರೆ ಅದು ವೀಕ್ ಆಸಿಡ್ಸ್ ಆಗುತ್ತೆ. ಇನ್ ದ ಸೇಮ್ ವೇ OH minus ions ಕಾನ್ಸಂಟ್ರೇಷನ್ ಜಾಸ್ತಿ ಇತ್ತು ಅಂತಂದ್ರೆ ಅದು ಸ್ಟ್ರಾಂಗ್ ಬೇಸ್. ಅದೇ ರೀತಿ OH minus ion ಕಾನ್ಸಂಟ್ರೇಷನ್ ಕಡಿಮೆ ಇತ್ತು ಅಂತಂದ್ರೆ ಅದು ವೀಕ್ ಬೇಸಸ್ ಆಗುತ್ತೆ. 8th ಟಾಪಿಕ್, ಇಂಪಾರ್ಟೆನ್ಸ್ ಆಫ್ pH ಇನ್ ಎವ್ರಿಡೇ ಲೈಫ್. ಅವರ್ ಬಾಡಿ ವರ್ಕ್ಸ್ ಬಿಟ್ವೀನ್ pH 7 to 7.8. ನಮ್ಮ ಬಾಡಿ ಡೈಲಿ ವರ್ಕ್ ಯಾವ pH ರೇಂಜ್ ಅಲ್ಲಿ ಆಗುತ್ತೆ ಅಂತಂದ್ರೆ 7 to 7.8 ರೇಂಜ್ ಅಲ್ಲಿ, ಇದೇ ರೇಂಜ್ ಅಲ್ಲಿ pH ಅಲ್ಲಿ ವರ್ಕ್ ಆಗಬೇಕು. pH ಆಫ್ ಅ ರೈನ್ ಲೆಸ್ ದನ್ 5.6 ಈಸ್ ನೋನ್ ಆಸ್ ಆಸಿಡ್ ರೈನ್. ಅಂದ್ರೆ ರೈನಿನ pH 5.6 ಗಿನೂ ಕಡಿಮೆ ಆಯ್ತು ಅಂತಂದ್ರೆ ನಾವು ಅದನ್ನ ಆಸಿಡ್ ರೈನ್ ಅಂತ ಕರಿತೀವಿ. ಅವರ್ ಸ್ಟಮಕ್ ಪ್ರೊಡ್ಯೂಸಸ್ HCl. ನಮ್ಮ ಸ್ಟಮಕ್ ಕೂಡ ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಈ ಹೈಡ್ರೋಕ್ಲೋರಿಕ್ ಆಸಿಡ್ ಕೂಡ ಒಂದು ಸ್ಪೆಸಿಫಿಕ್ pH ಅಲ್ಲಿ ವರ್ಕ್ ಮಾಡ್ತಾ ಇರುತ್ತೆ. ಟೂತ್ ಡಿಕೆ ಸ್ಟಾರ್ಟ್ಸ್ ವೆನ್ ದ pH ಆಫ್ ದ ಮೌತ್ ಈಸ್ ಲೋಯರ್ ದ್ಯಾನ್ 5.5. ಟೂತ್ ಡಿಕೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ ನಮ್ಮ ಮೌತ್ ಅಲ್ಲಿ ಇರ್ತಕ್ಕಂಥ pH 5.5 ಗಿನ ಕಡಿಮೆ ಬಂತು ಅಂತಂದ್ರೆ, ಮೀನ್ಸ್ 5.5 ಗಿನ ಕಡಿಮೆ ಬಂತು ಅಂತಂದ್ರೆ ಆಸಿಡಿಕ್ ಪ್ರಾಪರ್ಟೀಸ್ ಜಾಸ್ತಿ ಆಗ್ತದೆ. ದಟ್ಸ್ ವೈ ಟೂತ್ ಏನಾಗುತ್ತೆ, ಡಿಕೆ ಆಗುತ್ತೆ. ಪ್ಲಾಂಟ್ ನೀಡ್ ಸ್ಪೆಸಿಫಿಕ್ pH ಫಾರ್ ದೇರ್ ಹೆಲ್ತಿ ಗ್ರೋತ್. ಪ್ಲಾಂಟ್ಸ್ ಕೂಡ ಅದು ಹೆಲ್ತಿಯಾಗಿ ಗ್ರೋ ಆಗಬೇಕು ಅಂತಂದ್ರೂ ಕೂಡ ಅದಕ್ಕೆ ಒಂದು ಸ್ಪೆಸಿಫಿಕ್ pH ಬೇಕಾಗಿರುತ್ತೆ.
ಸೆಲ್ಫ್ ಡಿಫೆನ್ಸ್ ಬೈ ದ ಅನಿಮಲ್ಸ್ ಏನ್ ಮಾಡುತ್ತೆ, ಸೆಲ್ಫ್ ಡಿಫೆನ್ಸ್ ಮಾಡ್ಕೊಳುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಹನಿಬಿ ಏನ್ ಮಾಡುತ್ತೆ, ಬಂದು ನಮ್ಗೆ ಕಚ್ಚಿದಾಗ ನಮ್ ಸ್ಕಿನ್ ಅಲ್ಲಿ ಒಂದು ಸ್ಟಿಂಗ್ ಅನ್ನ ಹಾಗೆ ಬಿಟ್ಟು ಹೋಗುತ್ತೆ. ಆ ಸ್ಟಿಂಗ್ ಅಲ್ಲಿ ಮೆಥನೋಯಿಕ್ ಆಸಿಡ್ ಪ್ರೆಸೆಂಟ್ ಇರುತ್ತೆ. ಆ ಸ್ಟಿಂಗ್ ಅಲ್ಲಿ ಮೆಥನೋಯಿಕ್ ಆಸಿಡ್ ಪ್ರೆಸೆಂಟ್ ಇರೋದ್ರಿಂದ ನಮ್ ಸ್ಕಿನ್ ಏನಾಗುತ್ತೆ, ಪೇನ್ ಮತ್ತೆ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ. ಈ ಪೇನ್ ಮತ್ತೆ ಇರಿಟೇಷನ್ ಅನ್ನು ನಾವು ಕಡಿಮೆ ಮಾಡಬೇಕು ಅಂತಂದ್ರೆ ಬೇಸಸ್ ಅನ್ನ ನಮ್ ಸ್ಕಿನ್ ಮೇಲೆ ಅಪ್ಲೈ ಮಾಡಬೇಕು. ಯಾವ ಬೇಸಸ್ ಅನ್ನ ಅಪ್ಲೈ ಮಾಡಬೇಕು? ಫಾರ್ ಎಕ್ಸಾಂಪಲ್ ಬೇಕಿಂಗ್ ಸೋಡಾ ಆಗಿರ್ಬೋದು, ಆರ್ ಟೂತ್ ಪೇಸ್ಟ್ ಆಗಿರ್ಬೋದು. ಆ ಕಚ್ಚಿರ್ತಕ್ಕಂಥ ಪ್ಲೇಸ್ ಅಲ್ಲಿ ನಾವು ಅಪ್ಲೈ ಮಾಡೋದ್ರಿಂದ ಆಸಿಡ್ ಮತ್ತೆ ಬೇಸಸ್ ಎರಡು ರಿಯಾಕ್ಟ್ ಆಗಿ ಅಲ್ಲಿ ಒಂದು ನ್ಯೂಟ್ರಲ್ ಕಂಡೀಷನ್ ಕ್ರಿಯೇಟ್ ಆಗುತ್ತೆ. ಸೊ ನಮ್ ಪೇನ್ ಮತ್ತೆ ಇರಿಟೇಷನ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಇಲ್ಲಿಗೆ ಆಸಿಡ್ಸ್ ಮತ್ತೆ ಬೇಸಸ್ ಕಂಪ್ಲೀಟ್ ಆಗಿದೆ. ರಿಮೈನಿಂಗ್ ಸಾಲ್ಟ್ಸ್ ಮಾತ್ರ. ಆ ಸಾಲ್ಟ್ಸ್ ಅನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.